ಲಾಸ್ಟ್ ವೀಕು ಈ ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಇರಾನ್ ಇಸ್ರೇಲ್ ವಾರ್ ಆಗಿರ್ಬೋದು, ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಎರಡೂ ಕೂಡ ಸಪರೇಟ್ ಆಗಿ ನಡೀತಿದ್ವು. ಈಗ ಏನಾಗ್ತಿದೆ ಅಂತಂದ್ರೆ ಇವೆರಡೂ ವಾರ್ಗಳು ಕೂಡ ಕನ್ವರ್ಜ್ ಆಗ್ಬಿಟ್ಟು ಒಂದೇ ವಾರ್ ಆಗ್ಬಿಟ್ಟು ದೊಡ್ಡ ವಾರ್ ಆಗೋ ಸಾಧ್ಯತೆಗಳು ಕೂಡ ಎಲ್ಲ ಕಾಣ್ತಿದಾವೆ. ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಸೌತ್ ಕೊರಿಯನ್ ಮಾರ್ಕೆಟ್ ಬರೋಬ್ಬರಿ, ಸೌತ್ ಕೊರಿಯನ್ ಸ್ಟಾಕ್ ಮಾರ್ಕೆಟ್ ಇದೆಯಲ್ವಾ, ಬರೋಬ್ಬರಿ 40% ಕ್ರಾಶ್ ಆಗಿದೆ. ಯಾಕೆ ಸೌತ್ ಕೊರಿಯನ್ ಮಾರ್ಕೆಟ್ 40% ಕ್ರಾಶ್ ಆಗಿದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೇನೆ US ಅಲ್ಲಿರೋ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡಿದೆ ಅಂತಂದ್ರೆ ಈ ರೇಟ್ ನ ಅನ್ಚೇಂಜ್ ಮಾಡಿ ಎಷ್ಟಿತ್ತೋ ಅಷ್ಟೇ ಇಟ್ಟಿದೆ. ಸೊ ಈಗ US ಅಲ್ಲಿ ಫೆಡರಲ್ ರಿಸರ್ವ್ಸ್ ಎಷ್ಟು ರೇಟ್ ಇಟ್ಟಿದೆ, ಇದರಿಂದ ನಮ್ಮ ಎಕಾನಮಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಈ ಇಂಟ್ರೆಸ್ಟ್ ರೇಟ್ ಅಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಮ್ ಸ್ಟ್ಯಾಂಪ್ ಇರುತ್ತೆ, ಹೋಗಿ ನೀವು ಅದಷ್ಟೇ ಟಾಪಿಕ್ ಕೂಡ ಸಪರೇಟ್ ಆಗಿ ನೋಡಬಹುದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವೀಕ್ಲಿ ಟಾಕ್ಸ್. ಸೊ ಜಗತ್ತಿನಲ್ಲಿ ಮೊದಲನೇ ಬಿಗ್ ಥಿಂಗ್ ಏನಾಗ್ತಿದೆ ಅಂತಂದ್ರೆ ತುಂಬಾ ಜನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಏನಂತಂದ್ರೆ ಈ ಇರಾನ್ ಇಸ್ರೇಲ್ ವಾರ್ ಸಪರೇಟ್ ಆಗಿ ನಡೀತಿತ್ತು, ಅದೇ ರೀತಿನ ರಷ್ಯಾ ಯುಕ್ರೇನ್ ವಾರ್ ಸಪರೇಟ್ ಆಗಿ ನಡೀತಿತ್ತಲ್ವಾ, ಇವೆರಡೂ ಕೂಡ ಕನ್ವರ್ಜ್ ಆಗ್ಬೋದು, ಕನ್ವರ್ಜ್ ಆಗ್ಬಿಟ್ಟು ಒಂದು ದೊಡ್ಡ ವಾರ್ ಆಗ್ಬೋದು, ಇದರಿಂದ ವರ್ಲ್ಡ್ ವಾರ್ 3 ಕೂಡ ಆಗ್ಬೋದು ಅಂತ ತುಂಬಾ ಜನ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇವ್ರು ಯಾಕೆ ಈ ತರ ಪ್ರಿಡಿಕ್ಟ್ ಮಾಡ್ತಿದ್ದಾರೆ, ಇದು ನಿಜವಾಗ್ಲೂ ಕೂಡ ವಾರು ಕನ್ವರ್ಜ್ ಆಗ್ಬಿಟ್ಟು ಒಂದು ದೊಡ್ಡ ವಾರ್ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಹೋದ್ರೆ ಏನಂತಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ಯಾವಾಗ ಸ್ಟಾರ್ಟ್ ಆಗಿತ್ತು ಹೇಳಿ? ನಿಮಗೆ ನಾನು ವಿಡಿಯೋ ನೋಡ್ತಿದ್ರೆ ಗೊತ್ತಿರುತ್ತೆ. ಯಾವಾಗ ಅಂತಂದ್ರೆ 2022ರಲ್ಲಿ ಸ್ಟಾರ್ಟ್ ಆಗುತ್ತೆ. ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಾರ್ಗಳು ಯಾಕೆ ಸ್ಟಾರ್ಟ್ ಆದ್ವು ಅಂತ, ಅವಾಗ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಈ ರಷ್ಯಾ ಯುಕ್ರೇನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಹೇಳಿ? ಯಾಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಯುಕ್ರೇನ್ ಏನಿದೆಯಲ್ವಾ, ಈ ಯುಕ್ರೇನು ನಾನು ನ್ಯಾಟೋನ ಸೇರ್ತೀನಿ ಅಂತೇಳಿ ಹಠ ಹಿಡ್ಕೊಂಡು ಕುಂತಿತ್ತು. ಸೊ ಈ ಯುಕ್ರೇನು ನ್ಯಾಟೋಗೆ ಸೇರೋದು ಸ್ವಲ್ಪನೂ ಕೂಡ ರಷ್ಯಾಗೆ ಇಷ್ಟ ಇರಲಿಲ್ಲ. ಯಾಕೆ ರಷ್ಯಾಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ಒಂದ್ ವೇಳೆ ಯುಕ್ರೇನ್ ಏನಾದ್ರು ನ್ಯಾಟೋಗೆ ಸೇರ್ಬಿಟ್ರೆ ರಷ್ಯಾಗೆ ಸೆಕ್ಯೂರಿಟಿ ಥ್ರೆಟ್ ಬರುತ್ತೆ ಅಂತ ಹೇಳ್ಬಿಟ್ಟು ರಷ್ಯಾ ಏನ್ ಮಾಡುತ್ತೆ ಅಂತಂದ್ರೆ ಯುಕ್ರೇನ್ ಮೇಲೆ 2022ರಿಂದ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈ ವಾರ್ ಸ್ಟಾರ್ಟ್ ಆಗಿ ಆಲ್ರೆಡಿ 4 ವರ್ಷ ಆಯ್ತು. ದಿಸ್ ಇಸ್ ದ ಮೇನ್ ರೀಸನ್ ವೈ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟೆಡ್. ಇದು ಒಂದು ವಾರ ಆಯ್ತಾ, ಇದು 4 ವರ್ಷದಿಂದ ನಡೀತಾ ಬಂದಿದೆ. ಇನ್ನೊಂದು ವಾರ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಇಸ್ರೇಲ್ ಏನ್ ಹೇಳುತ್ತಂತಂದ್ರೆ ಅಮೆರಿಕಾಗೆ ಈ ಇರಾನ್ ಏನಿದೆಯಲ್ವಾ, ಇರಾನ್ ನ್ಯೂಕ್ಲಿಯರ್ ವೆಪನ್ ನ ನಿಧಾನಕ್ಕೆ ಡೆವಲಪ್ ಮಾಡ್ತಿದೆ. ಈ ತರ ಇರಾನ್ ಏನಾದ್ರು ನ್ಯೂಕ್ಲಿಯರ್ ವೆಪನ್ ನ ಡೆವಲಪ್ ಮಾಡಿದ್ರೆ ಮಿಡಲ್ ಈಸ್ಟ್ ನಲ್ಲಿರೋ ಎಲ್ಲಾ ಕಂಟ್ರಿಗಳಿಗೂ ಕೂಡ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಬರುತ್ತೆ. ಇರಾನ್ ಹತ್ರ ನ್ಯೂಕ್ಲಿಯರ್ ವೆಪನ್ ಇರಲೇಬಾರ್ದು ಅಂತೇಳಿ ಇಸ್ರೇಲ್ ಮತ್ತೆ ಅಮೆರಿಕ ಸೇರ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅವಾಗ ಸ್ಟಾರ್ಟ್ ಆಗಿದ್ದ ವಾರ ಯಾವುದು ಅಂತಂದ್ರೆ ಈ ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್ ವಾರ್ ಸ್ಟಾರ್ಟ್ ಆಗಿದ್ದು. ಓಕೆನಾ? ಐ ಹೋಪ್ ನಿಮಗೆ ಸಪರೇಟ್ ಆಗಿ ಈ ರಷ್ಯಾ ಯುಕ್ರೇನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಮತ್ತೆ ಅಮೆರಿಕ ಇಸ್ರೇಲ್ ಈ ಇರಾನ್ ವಾರ್ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಇವು ಎರಡು ವಾರ್ಗಳು ಕೂಡ ಹೆಂಗೆ ಕನ್ವರ್ಜ್ ಆಗ್ತಿದಾವೆ ಅಂತ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ ಮೊದಲು ಸ್ವಲ್ಪ ನಾವು ಇದನ್ನ ಮ್ಯಾಪ್ ಅಲ್ಲಿ ನೋಡೋಣ. ಓಕೆನಾ? ಇರಾನ್ ಎಲ್ಲಿದೆ, ಇಸ್ರೇಲ್ ಎಲ್ಲಿದೆ, ಅಮೆರಿಕ ಎಲ್ಲಿದೆ, ರಷ್ಯಾ ಎಲ್ಲಿದೆ, ಯುಕ್ರೇನ್ ಎಲ್ಲಿದೆ. ಯಾಕಂದ್ರೆ ಲೈಕ್ ಈ ಗ್ಲೋಬಲ್ ವಾರ್ಗಳು ಹೆಂಗೆ ಟರ್ನ್ ಆಗ್ತವೆ ಅಂತಂದ್ರೆ ಎಲ್ಲೆಲ್ಲೋ ಒಂದೊಂದು ಪಾರ್ಟ್ ಅಲ್ಲಿ ನಡೀತಿರ್ತವೆ. ಅವು ಯಾವ ರೀತಿ ಕನ್ವರ್ಜ್ ಆಗ್ತವೆ ಅಂತ ನಮಗೆ ಗೊತ್ತಾಗ್ಬೇಕಂತಂದ್ರೆ ಮೊದಲು ಸ್ವಲ್ಪ ಮ್ಯಾಪ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ನೀವು ಇಲ್ಲಿ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ನೋಡ್ತಿರ್ಬೋದು ಈ ವಾರ್ಗಳು ಎಲ್ಲೆಲ್ಲಿ ನಡೀತಿದ್ದೇವೆ ಅಂತ ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ. ಇದು ನಮ್ಮ ಭಾರತನ, ಭಾರತದ ಪಕ್ಕಕ್ಕೆ ಪಾಕಿಸ್ತಾನ ಇದೆ, ಪಾಕಿಸ್ತಾನದ ಪಕ್ಕಕ್ಕೆ ಅಫ್ಘಾನಿಸ್ತಾನ ಇದೆ, ಅಫ್ಘಾನಿಸ್ತಾನಕ್ಕೆ ಪಕ್ಕದಲ್ಲೇನೆ ಇರಾನ್ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು ಇರಾನ್ ಇಲ್ಲಿದೆಯಾ, ಇರಾನು ಮತ್ತೆ ಇಸ್ರೇಲ್ ಎಲ್ಲಿದೆ, ಇಸ್ರೇಲ್ ಇಲ್ಲಿದೆ. ಸೊ ಈ ಇಸ್ರೇಲ್ ಮತ್ತೆ ಇರಾನು ಈ ವಾರ್ನ ಮಾಡ್ತಿದ್ದಾರೆ. ಈ ವಾರ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಅಮೆರಿಕ ಸಪೋರ್ಟ್ ಮಾಡ್ತಿದೆ. ಅಮೆರಿಕ ಎಲ್ಲಿದೆ? ಅಮೆರಿಕ ಇಲ್ಲಿದೆ ನೋಡಿ, ಇಷ್ಟು ದೂರ ಇದೆ ಅಮೆರಿಕ, ಇಷ್ಟು ದೂರ ಇದೆ. ಈ ಇರಾನು ಮತ್ತೆ ಇಸ್ರೇಲು ಇಲ್ಲೇ ಪಕ್ಕದಲ್ಲೇನೆ ಇದ್ದಾರೆ. ನಾನು ನಿಮಗೆ ತೋರಿಸ್ತಿದ್ದೀನಿ. ಇದು ಇಸ್ರೇಲು, ಇಲ್ಲಿ ಇರೋದೇನೆ ಇರಾನು. ಇದು ಒಂದ್ ವಾರ ಆಯ್ತಾ, ಇದು ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ವಾರ ಎಲ್ಲಿ ನಡೀತಿದೆ ಅಂತಂದ್ರೆ ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಿದೆ. ರಷ್ಯಾ ಎಲ್ಲಿದೆ? ಆಕ್ಚುಲಿ ರಷ್ಯಾ ದೊಡ್ಡ ಕಂಟ್ರಿ. ಓಕೆನಾ? ನೋಡಿ ನೀವು ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂತಿದ್ದೀನಿ. ಇದು ರಷ್ಯಾ, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ಬಾರ್ಡರ್ ಕಾಣ್ತಿದೆಯಲ್ವಾ, ಇಲ್ಲಿವರೆಗೂ ಕೂಡ ಇದು ರಷ್ಯಾನೇ. ಇಲ್ಲಿ ಇದು ಇದೆಯಲ್ವಾ, ಇಲ್ಲಿ ಕಾಣ್ತಿದೆಯಲ್ವಾ ಸಣ್ಣ ದೇಶ, ಪುಟ್ಟ ದೇಶ, ಇದು ಯುಕ್ರೇನ್. ಓಕೆನಾ? ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಯುಕ್ರೇನ್ ಕೂಡ 1991ಕ್ಕಿಂತ ಮೊದಲು ರಷ್ಯಾದ ಪಾರ್ಟನೇ ಆಗಿತ್ತು. 1991ರಲ್ಲಿ ಏನಾಗುತ್ತೆ ಅಂತಂದ್ರೆ ಸೋವಿಯತ್ ಯೂನಿಯನ್ ಒಡೆದ್ಬಿಟ್ಟು ಹಲವಾರು ಕಂಟ್ರಿಗಳಾಗ್ತವೆ. ಅದರಲ್ಲಿ ಯುಕ್ರೇನ್ ಕೂಡ ಒಂದು. ಸುತ್ತಮುತ್ತ ನೀವು ಕಜಕಿಸ್ತಾನ, ಕಿರ್ಗಿಸ್ತಾನ, ತುರ್ಕ್ಮೆನಿಸ್ತಾನ ಇವೆಲ್ಲ ಇದಾವಲ್ವಾ, ಇವೆಲ್ಲನೂ ಕೂಡ ಮೊದಲು ಸೋವಿಯತ್ ಯೂನಿಯನ್ ನಲ್ಲೇ ಇದ್ವು. 1991ರಲ್ಲಿ ಯಾವಾಗ ಸೋವಿಯತ್ ಯೂನಿಯನ್ ಒಡೆದ್ಬಿಟ್ಟು ಬೇರೆ ಬೇರೆ ಕಂಟ್ರಿಗಳಾಗ್ತವಲ್ವಾ, ಅವಾಗ ರಷ್ಯಾ ಸಪರೇಟ್ ಆಗುತ್ತೆ, ಯುಕ್ರೇನ್ ಸಪರೇಟ್ ಆಗುತ್ತೆ. ಅದನ್ನ ಯಾವಾಗಾದ್ರೂ ಮತ್ತೆ ಹಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈಗ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ರಷ್ಯಾ ಇಲ್ಲಿದೆ, ಯುಕ್ರೇನ್ ಇಲ್ಲಿದೆ, ಇವೆರಡು ವಾರ ಸಪರೇಟ್ ಆಗಿ ನಡೀತಿತ್ತು. ಅದೇ ರೀತಿನೇ ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಇರಾನ್ ಇದೆ, ಇವೆರಡು ವಾರ ಕೂಡ ಕಂಪ್ಲೀಟ್ ಆಗಿ ಸಪರೇಟ್ ಆಗಿ ನಡೀತಿದ್ವು. ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಜೆಲೆನ್ಸ್ಕಿ ಅಂಡ್ ನೇತನ್ಯಾಹು ಮೀಟ್ ಟ್ರಂಪ್ ಆಸ್ ವಾರ್ಸ್ ಇನ್ ಯುಕ್ರೇನ್ ಅಂಡ್ ಇರಾನ್ ಡ್ರ್ಯಾಗ್ ಆನ್. ಅಂದ್ರೆ ಏನಂತಂದ್ರೆ ಯುಕ್ರೇನ್ ನ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಮತ್ತೆ ಇಸ್ರೇಲ್ ನ ಪ್ರೈಮ್ ಮಿನಿಸ್ಟರ್ ನೇತನ್ಯಾಹು ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ US ಅಲ್ಲಿ ಮೀಟ್ ಆಗಿದ್ದಾರೆ. ಅಂದ್ರೆ ಇವರಿಬ್ರು ಮೀಟ್ ಆಗಿಲ್ಲ,
ಟ್ರಂಪ್ ನ ಇವರಿಬ್ರು ಸಪರೇಟ್ ಆಗಿ ಮೀಟ್ ಆಗಿದ್ದಾರೆ. ಆಕ್ಚುಲಿ ನಮಗೆ ಮೀಡಿಯಾಸ್ ಎಲ್ಲ ಏನ್ ತೋರಿಸ್ತಿದಾವೆ ಅಂತಂದ್ರೆ ಯಾಕೆ ಮೀಟ್ ಆಗಿದ್ದಾರೆ ಅಂತಂದ್ರೆ ಇಲ್ಲಿ ಕೆಳಗಡೆನೆ ನಾನು ನಿಮಗೆ ಆರ್ಟಿಕಲ್ ಅಲ್ಲಿ ತೋರಿಸ್ತಿದ್ದೀನಿ. Two leaders were in Washington to attend the funeral of Senator ಲಿಂಡ್ಸೆ ಗ್ರಹಂ. ಯಾಕೆ ಇವರು ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ನ ಮೀಟ್ ಆಗಿದ್ರು ಅಂತಂದ್ರೆ ಲಿಂಡ್ಸೆ ಗ್ರಹಂ ಅನ್ನೋ ಒಬ್ಬ ಸೆನೆಟರ್, US ನಮ್ಮ ದೇಶದಲ್ಲಿ ಯಾವ ರೀತಿ ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ಇದೆಯಲ್ವಾ, ಸೇಮ್ ಅದೇ ರೀತಿನೇ US ಅಲ್ಲಿ ಕಾಂಗ್ರೆಸ್ ಮತ್ತೆ ಸೆನೆಟ್ ಅಂತ ಇರುತ್ತೆ. ಸೆನೆಟ್ ಅಂದ್ರೆ ಅದನ್ನ ರಾಜ್ಯಸಭೆ ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ ಅಂತಂದ್ರೆ ಲೋಕಸಭೆ ಅಂತ ಇಟ್ಕೊಳ್ಳಿ. ಅದನ್ನ ಯಾವಾಗಾದ್ರೂ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ US ಅಲ್ಲಿ ಒಬ್ಬ ಸೆನೆಟ್ ಇರ್ತಾರೆ ಲಿಂಡ್ಸೆ ಗ್ರಹಂ ಅಂತ. ಅವರು ರೀಸೆಂಟ್ ಆಗಿ ಸಸ್ಪಿಷಿಯಸ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಅವರ ಫ್ಯೂನರಲ್ಗೆ ಇವರಿಬ್ರು ಕೂಡ US ಗೆ ಹೋಗಿರ್ತಾರೆ. ಯಾಕೆ ಇವರಿಬ್ರು ಲೀಡರ್ಸು ಈ ಲಿಂಡ್ಸೆ ಗ್ರಹಂ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತಾರೆ ಗೊತ್ತಾ? ಯಾಕಂತಂದ್ರೆ ಈ ಲಿಂಡ್ಸೆ ಗ್ರಹಂ ಏನ್ ಸೆನೆಟರ್ ಇದ್ರಲ್ವಾ ಅಮೆರಿಕದಲ್ಲಿ, ಇವರು ಹೆವಿಲಿ ಸಪೋರ್ಟ್ ಮಾಡ್ತಿರ್ತಾರೆ ಇಸ್ರೇಲ್ಗೆ ಯಾಕೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಅರ್ಥ? ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಇರಾನ್ ನ ಕಂಡೆಮ್ ಮಾಡ್ತಿದ್ದಾರೆ ಅಂತ ಅರ್ಥ. ಅದ್ರ ಜೊತೆಗೆ ಇವರು ಯುಕ್ರೇನ್ಗೂ ಕೂಡ ಹೆವಿ ಸಪೋರ್ಟ್ ಮಾಡ್ತಿರ್ತಾರೆ. ಯುಕ್ರೇನ್ ಅಪೋಸಿಟ್ ಯಾರಿದ್ದಾರೆ? ರಷ್ಯಾ ಇದೆ ಅಲ್ವಾ. ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕೋಕ್ಕೂ ಕೂಡ ಇವರು ರೀಸೆಂಟ್ ಆಗಿ ಪ್ಲಾನ್ ಮಾಡ್ತಿದ್ರು. ಸೊ ಅದೇ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಸಸ್ಪಿಷಿಯಸ್ ಆಗಿ ಇವರು ಸತ್ ಬಿಡ್ತಾರೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ US ಪೊಲಿಟಿಕ್ಸ್ ಅಲ್ಲಿ ಇವ್ರು ಲಿಂಡ್ಸೆ ಗ್ರಹಂ ಏನಿದಾರಲ್ವಾ, ಇವರು ಜೆಲೆನ್ಸ್ಕಿ ಅಂದ್ರೆ ಯುಕ್ರೇನ್ಗೆ ಮತ್ತೆ ಇಸ್ರೇಲ್ಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಿದ್ರು. ಇವರೇ ರೀಸೆಂಟ್ ಆಗಿ ಸತ್ ಬಿಟ್ಟಿದ್ದಾರೆ. ಸೊ ಇವ್ರ ಫಿನರಲ್ಗೆ ಅಂದ್ರೆ ಲೈಕ್ ಅಂತ್ಯ ಸಂಸ್ಕಾರಕ್ಕೆ ಇವರಿಬ್ರು ಲೀಡರ್ಸ್ ಹೋಗಿರ್ತಾರೆ. ಅದ್ರ ಜೊತೆಗೆ ಹೋದಾಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಒಂದೊಂದು ಪ್ರೈವೇಟ್ ಆಗಿ ಅಂದ್ರೆ ಕ್ಲೋಸ್ ಡೋರ್ ಮೀಟಿಂಗ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಲೈಕ್ ಅದು ಅವ್ರು ಅಲ್ಲಿ ಏನ್ ಮಾತಾಡಿದ್ರು ಅಂತ ಪಬ್ಲಿಕ್ ಯಾರಿಗೂ ಕೂಡ ಗೊತ್ತಾಗಲ್ಲ. ಸೊ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಏನ್ ಮಾತಾಡಿದ್ದಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಇದನ್ನ ಏನ್ ತೋರಿಸ್ತಿದೆ ಮೀಡಿಯಾ ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಲೈಕ್ ಇದು ಯಾವ ರೀತಿ ಇವೆರಡು ವಾರ್ಗಳು ಕನ್ವರ್ಜ್ ಆಗ್ತವೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಯುಕ್ರೇನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಜೊತೆಗೆ ಏನ್ ಮಾತಾಡಿದ್ದಾರೆ ಅಂತಂದ್ರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ಏನಂತಂದ್ರೆ ಪೇಟ್ರಿಯಾಟ್ ಇಂಟರ್ಸೆಪ್ಟರ್ ಮಿಸೈಲ್ ಸಿಸ್ಟಮ್ ಅಂತ US ಒಂದು ಒಳ್ಳೆ ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಈ US ಡಿಫೆನ್ಸ್ ಏನು ಪೆಟ್ರಿಯಾಟಿಕ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ವಾ, ಇದನ್ನ ಯುಕ್ರೇನ್ಗೆ ಕೊಡಿ, ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಲೈಸೆನ್ಸ್ ನ ಯುಕ್ರೇನ್ಗೆ ಕೊಡಿ ಅಂತ ಕೇಳಲಿಕ್ಕೆ ಇವನೇನು ಜೆಲೆನ್ಸ್ಕಿ ಇದಾನಲ್ವಾ, ಇವನು ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತಾಡಕ್ಕೆ ಹೋಗಿದ್ದ. ಜೆಲೆನ್ಸ್ಕಿ ಅವರು ಇದನ್ನೇ ಯಾಕೆ ಕೇಳಕ್ ಹೋಗಿದ್ರು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಹತ್ರ, ನೀವು ರೀಸೆಂಟ್ ಆಗಿ ನೋಡಬಹುದು. ರೀಸೆಂಟ್ ಆಗಿ ಅಂತಂದ್ರೆ ಲೈಕ್ ಈಗ ವಾರ್ ಸ್ಟಾರ್ಟ್ ಆಗಿದ್ದಾಗಿಂದ ನೋಡಬಹುದು ರಷ್ಯಾ ಏನ್ ಮಾಡ್ತಿದೆ ಅಂತಂದ್ರೆ ಮಿಸೈಲ್ ನ ಈ ಯುಕ್ರೇನ್ ಸಿಟೀಸ್ ಮೇಲೆ ಬಿಟ್ಟು ಈಗ ಕಂಪ್ಲೀಟ್ ಯುಕ್ರೇನ್ ಬಂಬಾರ್ಡ್ ಮಾಡ್ತಿದೆ, ಅಂದ್ರೆ ಡೆಸ್ಟ್ರಾಯ್ ಮಾಡ್ತಿದೆ. ಸೊ ಈ ರಷ್ಯಾದಿಂದ ಬರೋ ಎಲ್ಲಾ ಮಿಸೈಲ್ ಕೂಡ ಡಿಟೆಕ್ಟ್ ಮಾಡಿ ಅವನ್ನ ಸಾಯ್ ಹೊಡಿಬೇಕಂತಂದ್ರೆ ಲೈಕ್ ಸಾಯ್ ಹೊಡೆದಂತಂದ್ರೆ ಏನಂತಂದ್ರೆ ಲೈಕ್ ಅವನ್ನ ಡಿಆಕ್ಟಿವೇಟ್ ಮಾಡ್ಬೇಕು. ಲೈಕ್ ನಮ್ಮ ಯುಕ್ರೇನ್ ಸಿಟಿ ಮೇಲೆ ಬೀಳೋ ತರ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಮಿಸೈಲ್ ಬರ್ತಿರ್ತಾವಲ್ವಾ, ಅವು ಬರ್ತಿರುವಾಗಲೇನೆ ಬಾಹ್ಯಾಕಾಶದಲ್ಲೇನೆ ಅಂದ್ರೆ ಲೈಕ್ ಏರ್ ಅಲ್ಲೇನೆ ಅವನ್ನ ಡಿಟೆಕ್ಟ್ ಮಾಡ್ಬಿಟ್ಟು ಅವನ್ನ ಬರ್ದೇ ಇರೋ ತರ ನಾವು ನಮ್ಮ ಡಿಫೆನ್ಸ್ ಸಿಸ್ಟಮ್ ನ ತಯಾರು ಮಾಡ್ಬೇಕಲ್ವಾ. ಅದನ್ನ ಯಾರು ಎಫಿಷಿಯಂಟ್ ಆಗಿ ಮಾಡ್ತಾರೆ ಅಂತಂದ್ರೆ ಈ ಪೇಟ್ರಿಯಾಟ್ ಡಿಫೆನ್ಸ್ ಸಿಸ್ಟಮ್ ಏನಿದೆಯಲ್ವಾ ಇದನ್ನ ಮಾಡುತ್ತೆ. ಇದನ್ನೇ ಕೇಳೋದಕ್ಕೆ ಜೆಲೆನ್ಸ್ಕಿ ಅವರು ಡೊನಾಲ್ಡ್ ಟ್ರಂಪ್ ಹತ್ರ ಕೇಳಿದ್ದಾರೆ. ಬಟ್ ರೀಸೆಂಟ್ ಆಗಿ ರಿಪೋರ್ಟ್ ಕೂಡ ಬರ್ತಿದಾವೆ ಏನಂತಂದ್ರೆ ಲೈಕ್ ಡೊನಾಲ್ಡ್ ಟ್ರಂಪ್ ಇದನ್ನ ಕೊಡೋದಕ್ಕೆ ಒಪ್ಕೊಂಡಿಲ್ಲ ಅಂತೇಳಿ. ಬಟ್ ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ, ಓಕೆನಾ? ಸೊ ಇದು ಒಳಗಡೆ ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ ಅಂತ ನಮಗೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಬಟ್ ರಿಯಾಲಿಟಿ ಅದು ಅಲ್ಲ ಅಂತ ನನ್ನ ಪ್ರಿಡಿಕ್ಷನ್. ಹೆಂಗಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಇದು ಒಂದಾಯ್ತಾ. ಇನ್ನೊಂದು ಏನಂತಂದ್ರೆ ಈ ನೆತನ್ಯಾಹು ಇದಾರಲ್ವಾ, ನೆತನ್ಯಾಹು ಯಾರು? ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಏನ್ ಮಾತಾಡಿದಾರೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಅವ್ರು ಒಂದೇ ಒಂದು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ. ಏನಂತಂದ್ರೆ ನಾನು ನಿಮ್ಗೆ ಇಲ್ಲಿ ಕೆಳಗಡೆನೂ ಕೂಡ ತೋರಿಸ್ತಿದ್ದೀನಿ. an understanding of a shared goal to ensure that Iran does not have nuclear weapons and other goals as well. ಸಿಂಪಲ್ ಆಗಿ ಇಸ್ರೇಲ್ ಏನ್ ಹೇಳ್ತಿದೆ ಅಂತಂದ್ರೆ ಏನ್ ಮಾತಾಡಿದೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಲೈಕ್ ಇರಾನ್ ಹತ್ರ ಮತ್ತೆ ಇರಾನ್ ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡದೇ ಇರೋ ತರ ಮಾಡಬೇಕು ಅಂತ ನಾನು ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತಾಡಿದ್ದೀನಿ ಅಂತ ನೆತನ್ಯಾಹು ಅವರು ಲೈಕ್ ಪಬ್ಲಿಕಲಿ ಈ ತರ ನ್ಯೂಸ್ ಬರ್ತಿದೆ. ಈ ತರ ಈ ಇಬ್ರು ಲೀಡರ್ಸ್ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತಾಡಿದ್ದಾರೆ ಅಂತ ನಮಗೆಲ್ಲ ನ್ಯೂಸ್ ಆರ್ಟಿಕಲ್ಸ್ ತೋರಿಸ್ತಿದೆ, ಓಕೆನಾ? ನೀವು ಕೂಡ ಹೋಗ್ಬಿಟ್ಟು ಯಾವುದೇ ನ್ಯೂಸ್ ಆರ್ಟಿಕಲ್ ಓದಿದ್ರು ಕೂಡ ನಿಮಗೆ ಇದನ್ನೇ ಹೇಳ್ತವೆ. ಬಟ್ ರಿಯಾಲಿಟಿ ಏನಂತಂದ್ರೆ ನೀವು ಇನ್ ಸ್ವಲ್ಪ ನ್ಯೂಸ್ ಆರ್ಟಿಕಲ್ ನ ಅಥವಾ ಲೈಕ್ ಎಕ್ಸ್ಪರ್ಟ್ಸ್ ಮಾತಾಡೋದನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಈ ವಾರು ಇಲ್ಲಿಂದ ನ್ಯೂ ಫೇಸ್ಗೆ ಎಂಟ್ರಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನ್ಯೂ ಫೇಸ್ಗೆ ಯಾವ ರೀತಿ ಎಂಟ್ರಿ ಆಗ್ತಿದೆ ಅಂತಂದ್ರೆ ನೀವು ಸಿಂಪಲ್ ಆಗಿ ನೋಡಿ. ಏನಂತಂದ್ರೆ ರೀಸೆಂಟ್ ಆಗಿ ಯುಕ್ರೇನ್ ಏನಿದೆಯಲ್ವಾ, ಯುಕ್ರೇನು ಇರಾನ್ನ ಒಂದು ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ವಾರ್ ನಡೀತಿರೋದು ಯಾರ್ಯಾರ ಮಧ್ಯೆ? ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯೆ. ಅದೇ ರೀತಿನೇ ಇನ್ನೊಂದು ವಾರ್ ನಡೀತಿರೋದು ಯಾರ್ಯಾರ ಮಧ್ಯೆ? ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ. ಸೊ ಇಲ್ಲಿ ಯುಕ್ರೇನ್ ಏನ್ ಮಾಡಿದೆ ಅಂತಂದ್ರೆ ಯುಕ್ರೇನ್ ಇರಾನ್ನ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ. ಯಾಕೆ ಅಟ್ಯಾಕ್ ಮಾಡಿದೆ ನೀನು ಇರಾನ್ನ ಶಿಪ್ ಮೇಲೆ ಅಂತ ಕೇಳಿದ್ದಕ್ಕೆ ಯುಕ್ರೇನ್ ಏನ್ ಹೇಳ್ತಿದೆ ಅಂತಂದ್ರೆ ಇರಾನು ಯಾರಿಗೂ ಗೊತ್ತಿಲ್ದಂಗೆನೆ ಚೀಫ್ ಮಿಸೈಲ್ಸ್ ನ ಅಂದ್ರೆ ಅಲ್ಲಿ ಕಡಿಮೆ ಬೆಲೆ ಮಿಸೈಲ್ಸ್ ನ
ರಷ್ಯಾಗೆ ಕೊಡ್ತಿದೆ. ಈ ರಷ್ಯಾ ಏನ್ ಮಾಡ್ತಿದೆ ಅಂತಂದ್ರೆ ಇರಾನ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಮಿಸೈಲ್ಸ್ ನೇನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ಕೆ ಯೂಸ್ ಮಾಡ್ತಿದೆ. ಇದರಿಂದ ನಾವು ನಮ್ಮನ್ನ ಡಿಫೆನ್ಸ್ ಮಾಡ್ಕೊಳ್ಳಕ್ಕೆ ಅಂದ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಕ್ಯಾಸ್ಪಿಯನ್ ಸಿ ಅಲ್ಲಿ ಇರಾನ್ ನ ಶಿಪ್ ನ ಅಟ್ಯಾಕ್ ಮಾಡಿದೀವಿ, ಇರಾನ್ ನ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತೇಳಿ ಯುಕ್ರೇನ್ ಹೇಳ್ತಿದೆ. ಎಲ್ಲಿ ಅಟ್ಯಾಕ್ ಮಾಡಿದೆ ಗೊತ್ತಾ? ಎಲ್ಲಿ ಅಟ್ಯಾಕ್ ಮಾಡಿದೆ ಅಂತ ನಾನು ನಿಮಗೆ ಸಿಂಪಲ್ ಆಗಿ ಇಲ್ಲೇ ಇದರಲ್ಲಿ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನೋಡಿ, ಏನಂತಂದ್ರೆ ಇರಾನು ಇಲ್ಲಿದೆಯಾ, ಇರಾನ್ ಇಲ್ಲಿದೆ. ಅದೇ ರೀತಿನೇ ರಷ್ಯಾ ಇಲ್ಲಿದೆ, ರಷ್ಯಾ ಇಲ್ಲಿದೆ. ಇದು ಎಲ್ಲಾನು ಕೂಡ ರಷ್ಯಾನೇ. ಓಕೆನಾ? ಲೈಕ್ ನೀವು ಕರ್ಸರ್ನ ನೋಡ್ತಿರ್ಬೋದು, ಇದೆಲ್ಲ ಕೂಡ ಕಂಪ್ಲೀಟ್ ಆಗಿ ರಷ್ಯಾನೇ. ಓಕೆನಾ? ಇಲ್ಲೇನ್ ಕಾಣ್ತಿದ್ಯಲ್ವಾ, ಇದು ಕಂಪ್ಲೀಟ್ ರಷ್ಯಾ. ಓಕೆನಾ? ಯುಕ್ರೇನ್ ಎಲ್ಲಿರೋದು? ಯುಕ್ರೇನ್ ಇರೋದು ಇಲ್ಲಿ. ನಾನು ಹೇಳಿದ್ನಲ್ವಾ ಕ್ಯಾಸ್ಪಿಯನ್ ಸಿ ಅಂತ. ಕ್ಯಾಸ್ಪಿಯನ್ ಸಿ ಎಲ್ಲಿದೆ? ಕ್ಯಾಸ್ಪಿಯನ್ ಸಿ ಎಲ್ಲಿದೆ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ದಿ ಕ್ಯಾಸ್ಪಿಯನ್ ಸಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಸ್ಪಿಯನ್ ಸಿ ಅಂತ ಬಂತು. ಸೊ ಇರಾನ್ ಇಂದ ಒಂದು ಹಡಗು ಏನ್ ಮಾಡ್ತಿತ್ತು ಅಂತಂದ್ರೆ, ಇರಾನ್ ಇಂದ ಇಲ್ಲಿ ಹೋಗ್ಬಿಟ್ಟು ಕ್ಯಾಸ್ಪಿಯನ್ ಸಿ ಇಂದ ಇಲ್ಲಿ ರಷ್ಯಾಗೆ ಒಂದು ಹಡಗು ಹೋಗ್ತಿತ್ತು. ಈ ಹಡಗನ್ನ ಯುಕ್ರೇನ್ ಇಲ್ಲಿದೆ, ಯುಕ್ರೇನ್ ಇಲ್ಲಿದೆ ಅಲ್ವಾ, ಇಲ್ಲಿಂದ ಇಲ್ಲಿ ಇರಾನ್ನ ಒಂದು ಹಡಗಿಗೆ ಅಟ್ಯಾಕ್ ಮಾಡಿದೆ. ಸೊ ಇದರಿಂದ ಇರಾನ್ ಏನ್ ಹೇಳ್ತಿದೆ ಗೊತ್ತಾ? ಇರಾನ್ ಏನ್ ಹೇಳ್ತಿದೆ ಅಂತಂದ್ರೆ, ಇರಾನ್ನ ಫಾರಿನ್ ಮಿನಿಸ್ಟರ್ ಇದ್ದಾರೆ. ಓಕೆನಾ? ಇರಾನ್ನ ಫಾರಿನ್ ಮಿನಿಸ್ಟರ್ ಯಾರು? ಸೈಯದ್ ಅಬ್ಬಾಸ್ ಅರಾಕಾಚಿ ಅಂತ. ಓಕೆನಾ? ಇವ್ರೇನ್ ಹೇಳಿದಾರೆ ಅಂತಂದ್ರೆ, ಜೆಲೆನ್ಸ್ಕಿ ಹ್ಯಾಸ್ ಅಟ್ಯಾಕ್ಡ್ ಎನ್ ಇರಾನಿಯನ್ ಕಮರ್ಷಿಯಲ್ ವೆಸಲ್. ಜೆಲೆನ್ಸ್ಕಿ ಅಂದ್ರೆ ಯಾರಿಲ್ಲಿ? ಜೆಲೆನ್ಸ್ಕಿ ಅಂದ್ರೆ ಯಾರಂತಂದ್ರೆ ಯುಕ್ರೇನ್ ನ ರಾಷ್ಟ್ರಪತಿ. ಓಕೆನಾ? ಇವ್ರೇನ್ ಮಾಡಿದಾರೆ ಅಂತಂದ್ರೆ, ಇರಾನ್ ನ ಕಮರ್ಷಿಯಲ್ ಶಿಪ್ ನ ಅಟ್ಯಾಕ್ ಮಾಡಿದಾರೆ ಅಂತ ಹೇಳ್ತಾರೆ. ಕಮರ್ಷಿಯಲ್ ಶಿಪ್ಸ್ ಅಂದ್ರೆ ಏನಂತಂದ್ರೆ, ಲೈಕ್ ಈ ಗೂಡ್ಸ್ ಟ್ರಾನ್ಸ್ಫರ್ ಆಗ್ತಾವಲ್ವಾ. ಎಕ್ಸಾಂಪಲ್ಗೆ ಈಗ ಸೌದಿ ಅರೇಬಿಯಿಂದ, ಲೈಕ್ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ ಬರುತ್ತೆ. ಕ್ರೂಡ್ ಆಯಿಲ್ ಅಂತಂದ್ರೆ ನಾವು ಅದು ಕಮರ್ಷಿಯಲ್, ನಾವು ಇಲ್ಲಿ ಟ್ರೇಡ್ ಮಾಡ್ತಿದೀವಿ, ವ್ಯಾಪಾರ ಮಾಡ್ತಿದೀವಿ. ಸೊ ಯಾವ್ಯಾವ ಗೂಡ್ಸ್ ಮತ್ತೆ ಸರ್ವಿಸಸ್ ಬರ್ತಾವಲ್ವಾ, ಸರ್ವಿಸಸ್ ಬರಲ್ಲ, ಗೂಡ್ಸ್ ಬರ್ತಾವಲ್ವಾ, ಅವೆಲ್ಲನೂ ಕೂಡ ಕಮರ್ಷಿಯಲ್ ಶಿಪ್ಸ್ ಅಂತೇಳಿ ಕರೀತಾರೆ. ಸೊ ಇರಾನ್ ಏನ್ ಹೇಳ್ತಿದೆ ಅಂತಂದ್ರೆ, ಯುಕ್ರೇನು ಇರಾನ್ ನ ಒಂದು ಕಮರ್ಷಿಯಲ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ತಿದೆ. ಅದ್ರ ಜೊತೆಗೆ ಕಿಲ್ಲಿಂಗ್ ಅ ಸೇಲರ್, a blatant UN charter violation done at Israel's beneath to drag Europe into its war. ಇಲ್ಲೇನ್ ಹೇಳ್ತಿದೆ ಅಂತಂದ್ರೆ, ಸಿಂಪಲ್ ಆಗಿ ಯೋಚನೆ ಮಾಡಿ ನೀವು, ಯುಕ್ರೇನ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಹೇಳಿ? ಯುಕ್ರೇನ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಯಾರ್ಯಾರು ಬರ್ತಾರೆ? ಈ ಯುರೋಪಿಯನ್ ಯೂನಿಯನ್ ಅಲ್ಲಿರೋ ಎಲ್ಲಾ ಕಂಟ್ರೀಸ್ಗಳು ಬರ್ತವೆ. ಅದ್ರ ಜೊತೆಗೇನೆ ಅಮೆರಿಕನು ಬರುತ್ತೆ. ಇವರೆಲ್ಲರೂ ಕೂಡ ಈ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ಯುಕ್ರೇನ್ ಏನಿದೆಯಲ್ವಾ, ಯುಕ್ರೇನು ಇರಾನ್ ನ ಶಿಪ್ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಏನಾಗ್ತಿದೆ ಅಂತಂದ್ರೆ, ಕಂಪ್ಲೀಟ್ ವೆಸ್ಟರ್ನ್ ವರ್ಲ್ಡ್ ನ ಈ ವಾರ್ಗೆ ಎಳ್ಕೊಂಡ್ ಬರ್ತಿದೆ ಅಂತೇಳಿ ಇರಾನ್ ನ ಫಾರಿನ್ ಮಿನಿಸ್ಟರ್, ಇವ್ರ ಹೆಸರು ಅಬ್ಬಾಸ್ ಅರಾಕಾಚಿ ಅಂತೇಳಿ ಇವ್ರು ಹೇಳ್ತಿದ್ದಾರೆ. ಇದು ಒಂದು ಜಸ್ಟ್ ಇಂಡಿಕೇಶನ್. ಓಕೆನಾ? ಲೈಕ್ ನಾನು ಇದು ಕಂಪ್ಲೀಟ್ಲಿ ಹಿಂಗೆ ಆಗತ್ತೆ ಅಂತ ಹೇಳ್ತಿಲ್ಲ. ಸೊ ಇವರು ಮಾತಾಡ್ತಾರಲ್ವಾ, ಮಾತಾಡೋದ್ರಲ್ಲೇನೋ ನಮಗೆ ಇಂಡಿಕೇಶನ್ ಬರುತ್ತೆ ನೆಕ್ಸ್ಟ್ ವಾರ್ ಯಾವ ತರ ರೋಲ್ ಔಟ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಟ್ ಕಾಲ್ಸ್ ವಿತ್ ಯು ಹೈ ರೆಪ್ ಕಲಾಸ್ ಅಂಡ್ FM ಲಾವೋಸ್ ಮೇಡ್ ಕ್ಲಿಯರ್ ದಟ್ ವಾಟ್ ದಿ freeloaders in Kyiv cannot go unanswered. ಅಂದ್ರೆ ಏನಂದ್ರೆ cannot go unanswered ಅನ್ನೋದನ್ನ ಲೈಕ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ತಾರೆ. ಅಂತಂದ್ರೆ ಏನಂತಂದ್ರೆ, ಯುಕ್ರೇನಿಯನ್ಗೆ ಇರಾನ್ ನ ಶಿಪ್ ಮೇಲೆ ಅಟ್ಯಾಕ್ ಮಾಡಿದ್ಯಲ್ವಾ, ಇದಕ್ಕೆ ಇರಾನ್ ರಿಟಾಲಿಯೇಷನ್ ಮಾಡುತ್ತೆ, ನಾನು ಏನಾದ್ರು ಒಂದು ನಿನ್ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತೇಳಿ ಈ ಫಾರಿನ್ ಮಿನಿಸ್ಟರ್, ಇರಾನ್ ನ ಫಾರಿನ್ ಮಿನಿಸ್ಟರ್ ಹೇಳ್ತಿದ್ದಾರೆ. ಸೊ ಇವ್ರಿಗೆ ಏನಾದ್ರು ರಿಟಾಲಿಯೇಟ್ ಮಾಡ್ತಾರೆ ಅಂತಂದ್ರೆ ಹೆಂಗ್ ಮಾಡ್ತಾರೆ? ಹೆಂಗಾದ್ರೂ ಮಾಡಿ ಲೈಕ್ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾರ, ಯಾವ್ದೋ ಒಂದು ರೂಪದಲ್ಲಿ ಅಟ್ಯಾಕ್ ಮಾಡ್ಬೋದು. ಯುಕ್ರೇನ್ ನ ಶಿಪ್ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ಲೈಕ್ ಯುಕ್ರೇನ್ ನ ಸಿಟಿ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ರಷ್ಯಾಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ಬೋದು, ಯಾವ್ದೋ ಒಂದು ರೂಪದಲ್ಲಿ ಮಾಡ್ಬೋದಲ್ವಾ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಎಲ್ಲೋ ರಷ್ಯಾ ಯುಕ್ರೇನ್ ವಾರ್ ನಡೀತಿತ್ತು, ಎಲ್ಲೋ ಇರಾನ್ ಇಸ್ರೇಲ್ ವಾರ್ ನಡೀತಿತ್ತು. ಅವೆರಡೂ ಕೂಡ ಕನ್ವರ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ. ಹೆಂಗೆ ಕನ್ವರ್ಜ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಓಕೆನಾ? ಏನಂತಂದ್ರೆ, ಯುಕ್ರೇನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ? ಯುಕ್ರೇನ್ ಇಲ್ಲಿದೆ, ಯುಕ್ರೇನ್ಗೆ ಕಂಪ್ಲೀಟ್ ಯುರೋಪಿಯನ್ ಯೂನಿಯನ್ ಸಪೋರ್ಟ್ ಮಾಡುತ್ತೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಯಾರು ಬರ್ತಾರೆ? ಬ್ರಿಟನ್ ಬರುತ್ತೆ, ಸ್ಪೇನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ, ಜರ್ಮನಿ ಬರುತ್ತೆ, ಇಟಲಿ ಬರುತ್ತೆ, ಪೋಲೆಂಡ್ ಬರುತ್ತೆ, ಗ್ರೀಸ್, ರೊಮೇನಿಯಾ, ಇವರೆಲ್ಲರೂ ಕೂಡ ಬರುತ್ತೆ, ಫಿನ್ಲ್ಯಾಂಡ್ ಬರುತ್ತೆ. ಇವರೆಲ್ಲರೂ ಕೂಡ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ದೂರದಲ್ಲಿರೋ ಅಮೆರಿಕ ಕೂಡ ಈ ಯುಕ್ರೇನ್ ವಾರ್ಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿನೇ ಈ ಇರಾನ್ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಇರಾನ್ ಯಾರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ರಷ್ಯಾ ಮತ್ತೆ ಚೈನಾ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಇಲ್ಲಿ ನೀವು ನೆನಪಿಟ್ಕೋಬೇಕು. ಏನಂತ, ಈ ವಾರ್ ಯಾವ ರೀತಿ ಹೋಗ್ಬಿಟ್ಟು ಮುಂದೆ ಒಂದೇ ಆಗುತ್ತೆ ಅಂತ ನಾವೇನಾದ್ರು ಅರ್ಥ ಮಾಡ್ಕೋಬೇಕಂತಂದ್ರೆ ಇದನ್ನೇ ಅರ್ಥ ಮಾಡ್ಕೋಬೇಕು. ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಒಂದು ಸಿಂಪಲ್ ಆಗಿ ಗೊತ್ತಾಗ್ಬಿಟ್ರೆ, ಈ ವಾರ ಮುಂದೆ ಯಾವ ರೀತಿ ರೋಲ್ ಔಟ್ ಆಗುತ್ತೆ ಅಂತ ನಿಮಗೆ ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ. ಇರಾನ್ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ರಷ್ಯಾ ಮತ್ತೆ ಚೈನಾ ಅಂತೂ ಸಪೋರ್ಟ್ ಮಾಡ್ತಿದೆ. ಇದಕ್ಕೆ ನಿಮಗೆ ಏನ್ ಪ್ರೂಫ್ ಅಂತ ನೀವು ಕೇಳ್ತಿರ್ಬೋದು. ಲೈಕ್ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ತಿದ್ದೀನಿ. ಇರಾನ್ ಹ್ಯಾಸ್ ಅ ಲಾಂಗ್ ಬ್ಯಾಕ್ಡ್ ರಷ್ಯಾ ವಯಾ ಎಕ್ಸ್ಪೋರ್ಟಿಂಗ್ ಶಾಯದ್ ಡ್ರೋನ್ಸ್ ಟು ಮಾಸ್ಕೋ. ಫಸ್ಟ್ ಇಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ, ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ, ಮೊದಲಿಂದನೂ ಅಂದ್ರೆ 2022ರಲ್ಲಿ ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆಯ್ತಲ್ವಾ, ಅವತ್ತಿಂದನೂ ಕೂಡ ಇರಾನ್ ಅಲ್ಲಿ ಶಾಹದ್ ಡ್ರೋನ್ಸ್ ಅಂತ ಇದಾವೆ. ಈ ಡ್ರೋನ್ ನ ಮಾಸ್ಕೋಗೆ ಅಂದ್ರೆ ಲೈಕ್ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಇರಾನ್. ಸೊ ಇರಾನ್ ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತಂದ್ರೆ ಏನರ್ಥ ಹೇಳಿ? ಇವರಿಬ್ರು ಫ್ರೆಂಡ್ಸ್ ಇದ್ದಾರೆ. ಇದು ಒಂದು ಪಾಯಿಂಟ್.
And Russia has also backed Iran in the past, helping it with nuclear technology and supporting it diplomatically. ರಷ್ಯಾ ಏನ್ ಮಾಡ್ತಿದೆ ಅಂತಂದ್ರೆ ಲೈಕ್ ಇರಾನ್ ಶಾದ್ ಮಿಸೈಲ್ ನ ರಷ್ಯಾ ಕೊಡ್ತಿದೆ ಅಂತಂದ್ರೆ ರಷ್ಯಾ ಅದ್ರ ಬದಲಾಗಿ ಏನ್ ಮಾಡ್ತಿದೆ ಅಂತಂದ್ರೆ ಈ ಇರಾನ್ಗೆ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ನ ಟ್ರಾನ್ಸ್ಫರ್ ಮಾಡ್ತಿದೆ, ಕೊಡ್ತಿದೆ. ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ ಈ GCC ಕಂಟ್ರೀಸ್ ಗಳ ಮೇಲೆ, ಅಂದ್ರೆ ಸೌದಿ ಅರೇಬಿಯಾ ಆಗಿರ್ಬೋದು, ಬೇರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ ಎಲ್ಲಾ ಕಂಟ್ರೀಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿದೆ. ಯಾಕೆ ಅಟ್ಯಾಕ್ ಮಾಡ್ತಿದೆ ಅಂತಂದ್ರೆ US ನ ಎಲ್ಲಾ ಟ್ರೂಪ್ಸ್ ಅಂದ್ರೆ ಲೈಕ್ ಮಿಲಿಟರಿ ಬೇಸಸ್ ಗಳು ಕೂಡ ಈ GCC ಕಂಟ್ರಿಗಳಲ್ಲಿ ಇದಾವೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಇವುಗಳ ಸ್ಯಾಟಲೈಟ್ ಲೊಕೇಶನ್ ಯಾರು ಪ್ರೊವೈಡ್ ಮಾಡ್ತಿದ್ದಾರೆ? ಒಂದು ಚೈನಾ ಪ್ರೊವೈಡ್ ಮಾಡ್ತಿರ್ಬೇಕು, ಇಲ್ಲ ರಷ್ಯಾ ಪ್ರೊವೈಡ್ ಮಾಡ್ತಿರ್ಬೇಕು. ಇದ್ರಲ್ಲಿ ಪ್ರಿಡಾಮಿನೆಂಟ್ಲಿ ಯಾರು ಈ ಇರಾನ್ಗೆ ಈ ಎಲ್ಲ ಇಂಟೆಲಿಜೆನ್ಸ್ ನ ಕೊಡ್ತಿದ್ದಾರೆ ಅಂತಂದ್ರೆ ರಷ್ಯಾ ಕೊಡ್ತಿದೆ. ಅಂದ್ರೆ ಇಲ್ಲಿ ಇರಾನ್ ಮತ್ತೆ ರಷ್ಯಾ ಏನಿದೆಯಲ್ವಾ, ದೇ ಆರ್ ಕೋಆರ್ಡಿನೇಟಿಂಗ್ ಈಚ್ ಅದರ್. ಇಂಡೈರೆಕ್ಟ್ ಆಗಿ ಇರಾನ್ ಏನ್ ಮಾಡ್ತಿದೆ ಅಂತಂದ್ರೆ ಯುಕ್ರೇನ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ವೆಪನ್ಸ್ ನ ಕೊಡ್ತಿದೆ. ಅದೇ ರೀತಿನೇ ರಷ್ಯಾ ಏನ್ ಮಾಡ್ತಿದೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ವೆಪನ್ಸ್ ನ ಕೊಡ್ತಿದೆ. ಅಂದ್ರೆ ಇವರಿಬ್ರು ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಯುಕ್ರೇನು ಮತ್ತೆ ಇಸ್ರೇಲ್ ಕೋಆರ್ಡಿನೇಟ್ ಮಾಡ್ತಿಲ್ಲ. ಇವ್ರ ಮಧ್ಯೆ ಯಾರಿದ್ದಾರೆ ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಗಳಿದ್ದಾರೆ. ವೆಸ್ಟರ್ನ್ ಕಂಟ್ರೀಸ್ ಗಳೆಲ್ಲರೂ ಕೂಡ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಿದಾರ. ಅದೇ ರೀತಿ ವೆಸ್ಟರ್ನ್ ಎಲ್ಲ ಕಂಟ್ರೀಸ್ ಗಳು ಕೂಡ ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಯುಕ್ರೇನ್ ಮತ್ತೆ ಇಸ್ರೇಲ್ ಇಷ್ಟ ದಿನ ಕೋಆರ್ಡಿನೇಟ್ ಮಾಡ್ತಿರ್ಲಿಲ್ಲ. ಈಗ ಏನಾಗ್ತಿದೆ ಅಂತಂದ್ರೆ ಅವರು ಕೂಡ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಹೆಂಗ್ ಕೋಆರ್ಡಿನೇಟ್ ಮಾಡ್ತಿದ್ದಾರೆ? ಮೊದಲನೇ ಇಂಡಿಕೇಶನ್ ಏನ್ ಗೊತ್ತಾಯ್ತು ಅಂತಂದ್ರೆ ಈ ವ್ಲಾಡಿಮಿರ್ ಜೆಲೆನ್ಸ್ಕಿ ಮತ್ತೆ ಬೆಂಜಮಿನ್ ನೇತನ್ಯಾಹು, ಅಂದ್ರೆ ಲೈಕ್ ಇಸ್ರೇಲ್ ಮತ್ತೆ ಯುಕ್ರೇನ್ ಇಬ್ರು ಪ್ರೆಸಿಡೆಂಟ್, ಒಬ್ರು ಪ್ರೈಮ್ ಮಿನಿಸ್ಟರ್ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಮೀಟ್ ಆಗಿದ್ದಾರೆ. ವಿ ನೆವರ್ ನೋ, ಲೈಕ್ ಅವರು ಪರ್ಸನಲ್ ಆಗಿ ಇಬ್ರು ಕೂಡ ಮೀಟ್ ಆಗಿರ್ಬೋದು. ಓಕೆನಾ, ಇದು ಒಂದು ನ್ಯೂಸ್. ಓಕೆನಾ, ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ ಯುಕ್ರೇನ್ ನ ಫಾರಿನ್ ಮಿನಿಸ್ಟರ್ ಜೊತೆಗೆ ಮಾತಾಡ್ತಿದ್ದಾರೆ. ಇಬ್ರು ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಯಾಕೆ ಕಮ್ಯುನಿಕೇಟ್ ಮಾಡ್ತಿದ್ದಾರೆ? ಇಲ್ಲಿ ಕೆಳಗಡೆ ಇದೆ ನೋಡಿ, ಏನ್ ಮಾತಾಡ್ತಿದ್ದಾರೆ? ವಿ ಡಿಸ್ಕಸ್ ದಿ ಚಾಲೆಂಜಸ್ ಫೇಸಿಂಗ್ ಆರ್ ನೇಷನ್ಸ್ ಇನ್ಕ್ಲೂಡಿಂಗ್ ದಿ ಥ್ರೆಟ್ posed by Iran. I expressed my deep sorrow over the heavy losses suffered by the Ukrainian people in the war and wished a full recovery to all those injured and suffering. ಅಂದ್ರೆ ಇವರಿಬ್ರು ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ ಇಸ್ರೇಲ್ ಏನಿದೆಯಲ್ವಾ, ಇಸ್ರೇಲು ಯುಕ್ರೇನ್ ಮೇಲೆ ಯಾವ ರೀತಿ ರಷ್ಯಾ ಅಟ್ಯಾಕ್ ಮಾಡ್ತಿದೆ, ಇದರಿಂದ ನಾವು ಡೀಪ್ಲಿ ಸ್ಯಾರೋ ಆಗಿದ್ದೀವಿ, ಇದರಿಂದ ನೀವು ರಿಕವರಿ ಆಗ್ಲಿ ಅಂತೇಳಿ ಇಸ್ರೇಲ್ ನ ಫಾರಿನ್ ಮಿನಿಸ್ಟರ್ ಮಾತಾಡ್ತಿದ್ರೆ, ಆ ಕಡೆಯಿಂದ ಯುಕ್ರೇನ್ ನ ಫಾರಿನ್ ಮಿನಿಸ್ಟರ್ ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ ಇರಾನ್ ಏನ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ಯಲ್ವಾ, ಅದರಿಂದ ನೀವು ರಿಕವರಿ ಆಗಿ, ಇದನ್ನ ನಾವು ಕಂಡೆಮ್ ಮಾಡ್ತಿದೀವಿ ಅಂತೇಳಿ ಯುಕ್ರೇನ್ ನ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಅಂದ್ರೆ ದೇ ಆರ್ ಕೋಆರ್ಡಿನೇಟಿಂಗ್ ಈಚ್ ಅದರ್. ನಾವು ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ಬೋದು, ಏನಂತಂದ್ರೆ ಈ ತರ ಮಾತಾಡಿದ ತಕ್ಷಣ ಅವರಿಬ್ರು ಕೋಆರ್ಡಿನೇಟ್ ಮಾಡ್ತಾರೆ ಅಂತ ಹೆಂಗ್ ಹೇಳ್ತೀಯಪ್ಪ ನೀನು ಅಂತ. ಸೊ ಅದಕ್ಕೆ ಒಂದು ಬಿಗ್ಗೆಸ್ಟ್ ಪ್ರೂಫ್ ಏನ್ ಸಿಕ್ಕಿದೆ ಅಂತಂದ್ರೆ ನೆಕ್ಸ್ಟ್ ನೀವು ಆರ್ಟಿಕಲ್ ಅಲ್ಲಿ ನೀವು ನೋಡ್ತಿರ್ಬೋದು, ಯುಕ್ರೇನ್ ಆಸ್ಕ್ಸ್ ಇಸ್ರೇಲ್ ಟು ಸೀಸ್ ಶಿಪ್ ಕ್ಯಾರಿಯಿಂಗ್ ಗ್ರೇನ್ಸ್ ಸ್ಟೋಲನ್ ಬೈ ರಷ್ಯಾ. ಯುಕ್ರೇನ್ ರೀಸೆಂಟ್ ಆಗಿ ಮತ್ತೇನ್ ಮಾಡಿದೆ ಅಂತಂದ್ರೆ ಇಸ್ರೇಲ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತಂದ್ರೆ ರಷ್ಯಾ ಲೈಕ್ ಕಳ್ತನ ಮಾಡ್ಕೊಂಡಿರೋ ಲೈಕ್ ಕಾಳುಗಳ ಶಿಪ್ ಬರ್ತಿದೆ, ಅದನ್ನ ಸೀಸ್ ಮಾಡಿ ಅಂತೇಳಿ ಯುಕ್ರೇನ್ ಲೈಕ್ ಇಸ್ರೇಲ್ಗೆ ಯುಕ್ರೇನ್ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಆಕ್ಚುಲಿ ಇದನ್ನ ಇಸ್ರೇಲು ಮಾಡಿಲ್ಲ. ಯಾಕಂತಂದ್ರೆ ಲೈಕ್ ಅದೇ ಕಮರ್ಷಿಯಲ್ ಶಿಪ್ಸ್ ನೆಲ್ಲೂ ಕೂಡ ಆತರ ಸೀಸ್ ಮಾಡಕ್ ಆಗಲ್ಲ. ಲೈಕ್ ಅದಕ್ಕೆ ಪ್ರಾಪರ್ ಪ್ರೂಫ್ ಬೇಕು. ಯುಕ್ರೇನ್ ಏನು ಕೂಡ ಇಸ್ರೇಲ್ಗೆ ಪ್ರೂಫ್ ಕೊಟ್ಟಿಲ್ಲ. ಆದ್ರೂ ಕೂಡ ಇಲ್ಲಿ ಏನ್ ಇಂಡಿಕೇಶನ್ ಕಾಣ್ತಿದೆ ಅಂತಂದ್ರೆ ಯುಕ್ರೇನು ಇಸ್ರೇಲ್ಗೆ ಸಜೆಸ್ಟ್ ಮಾಡ್ತಿದೆ, ನೀನು ರಷ್ಯಾದ ಶಿಪ್ಸ್ ನ ಸೀಸ್ ಮಾಡು, ಇದರಿಂದ ನನಗೆ ವಾರ್ ಅಲ್ಲಿ ಡಾಮಿನೆನ್ಸ್ ಬರುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಇದು ಒಂದ್ ಏನ್ ಇಂಡಿಕೇಶನ್ ಮಾಡುತ್ತೆ ಅಂತಂದ್ರೆ ಸಿಂಪಲ್ ಆಗಿ ಮುಂದೆ ಫ್ಯೂಚರ್ ಅಲ್ಲಿ ಹೋಗ್ಬಿಟ್ಟು ಯುಕ್ರೇನ್ ಮತ್ತೆ ಇಸ್ರೇಲ್ ಕೋಆರ್ಡಿನೇಟ್ ಮಾಡ್ಬೋದು. ಕೋಆರ್ಡಿನೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದು ವಾರ್ ಯಾವ ತರ ಹೋಗ್ಬೋದು ಅಂತಂದ್ರೆ ನನ್ನ ಪ್ರಕಾರ ಲೈಕ್ ನಾನು ಸ್ವಲ್ಪ ರೀಸೆಂಟ್ ಆಗಿ ಅನಾಲಿಸಿಸ್ ಮಾಡಿರೋ ಪ್ರಕಾರ ಒಂದ್ ವೇಳೆ ಇದೇ ರೀತಿ ಏನಾದ್ರು ಇವ್ರು ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡ್ತಾ ಹೋದ್ರೆ ಸಿಂಪಲ್ ಆಗಿ ಏನಾಗುತ್ತೆ ಅಂತಂದ್ರೆ ಈ ವರ್ಲ್ಡ್ ವಾರ್ 1 ವರ್ಲ್ಡ್ ವಾರ್ 2 ಕೂಡ ಇದೇ ರೀತಿಯಾಗಿದ್ದು. ಏನಂತಂದ್ರೆ ಎರಡು ಮಹಾಗೂಟಗಳಾಗ್ತವೆ, ಎರಡು ಮಹಾ ಗುಂಪುಗಳಾಗ್ತವೆ. ಗುಂಪುಗಳು ಅಂತಂದ್ರೆ ಸಮುದಾಯ ನೇಷನ್ಸ್ ಗಳು ಮುಂದೆ ಬರ್ತವೆ. ಯಾವ್ಯಾವ ರೀತಿ ಅಂತಂದ್ರೆ ಈಗ ನೋಡಿ, ಇರಾನ್ ಒಂದ್ ಕಡೆ ಇದೆಯಾ, ಅದೇ ರೀತಿ ಇಸ್ರೇಲ್ ಒಂದ್ ಕಡೆ ಇದೆ. ಈಗ ಇರಾನ್ಗೆ ರಷ್ಯಾ ಆಲ್ರೆಡಿ ಸಪೋರ್ಟ್ ಮಾಡ್ತಿದೆ. ಇರಾನ್ ರಷ್ಯಾ ಇವೆರಡಕ್ಕೂ ಕೂಡ ಮತ್ತೆ ಬ್ಯಾಕಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಚೈನಾ ಅಂತೂ ಸಪೋರ್ಟ್ ಮಾಡ್ತಿದೆ. ಚೈನಾ ಸಪೋರ್ಟ್ ಮಾಡ್ತಿದೆ. ಇದ್ರ ಜೊತೆಗೆ ನೀವು ನೋಡ್ತಿರ್ಬೋದು ನಾರ್ತ್ ಕೊರಿಯಾ ಅಂತ ಒಂದು ಕಂಟ್ರಿ ಇದೆ. ನಾರ್ತ್ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಅಂತಿದ್ದಾರೆ. ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ರಷ್ಯಾ ಜೊತೆಗೆ ಲೈಕ್ ರಷ್ಯಾಗೆ ಈ ಕಿಮ್ ಜಾಂಗ್ ಉನ್ ಏನ್ ಮಾಡಿದ ಅಂತಂದ್ರೆ ನಾರ್ತ್ ಕೊರಿಯಾದ ಸೋಲ್ಜರ್ನು ಕೂಡ ಕಳಿಸಿದ್ದ. ಸೊ ನಾರ್ತ್ ಕೊರಿಯಾನು ಕೂಡ ಇದಕ್ಕೆ ಬಂದ್ಬಿಟ್ಟು ಸೇರ್ಕೊಳ್ಳುತ್ತೆ. ಇಲ್ಲಿ ಏನೇನಾಗುತ್ತೆ ಅಂತಂದ್ರೆ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಈ ಮೂರು ಕಂಟ್ರಿಗಳ ಹತ್ರನು ಕೂಡ ನ್ಯೂಕ್ಲಿಯರ್ ವೆಪನ್ ಇದೆ. ಓಕೆನಾ, ಇವ್ರು ಏನಾದ್ರು ಒಟ್ಟಾಗಿ ಅದೇ ರೀತಿನೇ ಇವ್ರು ಒಟ್ಟಾಗ್ತಾರ ಅಂತಂದ್ರೆ ಏನಾಗುತ್ತೆ, ಕೌಂಟರ್ ಪಾರ್ಟಿನೂ ಕೂಡ ಒಟ್ಟಾಗುತ್ತೆ. ಯಾವ ರೀತಿ ಒಟ್ಟಾಗುತ್ತೆ? ಇಸ್ರೇಲ್ ಅಂತೂ ಇದ್ದೇ ಇರುತ್ತೆ. ಇಸ್ರೇಲ್ ಜೊತೆಗೆ ಈಗ ನಿಧಾನಕ್ಕೆ ಯುಕ್ರೇನ್ ಕೋಆರ್ಡಿನೇಟ್ ಮಾಡ್ತಿದೆ. ಯುಕ್ರೇನ್ಗೆ ಮತ್ತೆ ಇಸ್ರೇಲ್ಗೆ ಈ ವೆಸ್ಟರ್ನ್ ಕಂಟ್ರೀಸ್ಗಳು ಅಂದ್ರೆ ಅಮೆರಿಕ, ಯುರೋಪಿಯನ್ ಯೂನಿಯನ್ ಇವರಂತೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇದೇ ರೀತಿ ಇವ್ರೇನಾದ್ರು ಎಲ್ಲರೂ ಈ ತರ ಒಟ್ಟಿಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಜಗತ್ತಲ್ಲಿ ಮಹಾಯುದ್ಧ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ಗನ್ಸುತ್ತೆ. ತುಂಬಾ ಜನ ಎಕ್ಸ್ಪರ್ಟ್ಸ್ ಕೂಡ
ಇದನ್ನೇ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಇದು 100% ಸತ್ಯ ಆಗ್ಬೇಕಂತೂ ಇಲ್ಲ, ಯಾಕಂತಂದ್ರೆ ಇಟ್ಸ್ ಜಸ್ಟ್ ಪ್ರಿಡಿಕ್ಷನ್ ಅಂಡ್ ಸ್ಪೆಕ್ಯುಲೇಷನ್. ಈ ರೀತಿ ಆಗಬಹುದು ಅಂತ, ಈ ತರ ಆಗದೇನೂ ಇರ್ಬೋದು, ಓಕೆನಾ. ಬಟ್ ಏನಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನಾನೇನು ಗಮನಿಸಿದೆ ಅಂತಂದ್ರೆ, ಈ ಯುಕ್ರೇನ್ ಏನಿದೆಯಲ್ವಾ, ಯುಕ್ರೇನ್ಗೆ ಮೊದಲು ಜೋ ಬೈಡನ್ US ಪ್ರೆಸಿಡೆಂಟ್ ಇದ್ದಾಗ ಹೆವಿ ಸಪೋರ್ಟ್ ಇತ್ತು. ಹೆವಿ ಸಪೋರ್ಟ್ ಅಂತಂದ್ರೆ ಜಾಸ್ತಿ ದುಡ್ಡನ್ನ ಕೊಡ್ತಿದ್ರು US ಯುಕ್ರೇನ್ಗೆ ರಷ್ಯಾ ವಿರುದ್ಧ ಲೈಕ್ ಯುದ್ಧ ಮಾಡ್ಲಿಕ್ಕೆ. ಅದೇ ರೀತಿನೇ ಅಮ್ಯುನಿಷನ್ ಕಳಿಸ್ತಿದ್ರು, ಮತ್ತೆ ಈ ಲೈಕ್ ವೆಪನ್ಸ್ ಏನೇನ್ ಬೇಕಿತ್ತು ಅವನ್ನೆಲ್ಲನೂ ಸಪ್ಲೈ ಮಾಡ್ತಿದ್ರು. ಬಟ್ ಡೊನಾಲ್ಡ್ ಟ್ರಂಪ್ ಬಂದ್ಮೇಲೆ ಏನಾಗಿದೆ ಅಂತಂದ್ರೆ US ನಿಧಾನಕ್ಕೆ ಯುಕ್ರೇನ್ಗೆ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ತು. ಇದರಿಂದ ಈ ಯುಕ್ರೇನ್ ಅಲ್ಲಿ ಜೆಲೆನ್ಸ್ಕಿ ಏನಿದಾನಲ್ವಾ, ಲೈಕ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಇದಾರಲ್ವಾ, ಅವ್ರು ಏನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಹೆಂಗಾರು ಮಾಡಿ ನನ್ನ ಮಗ US ನ ಈ ವಾರ್ಗೆ ಎಳ್ಕೊಂಡ್ ಬರ್ಬೇಕಂತ ಪ್ರತಿದಿನ ಥಿಂಕ್ ಮಾಡ್ತಿದ್ದಾನೆ. ಯಾಕಂತಂದ್ರೆ ನೀವೇ ಯೋಚನೆ ಮಾಡಿ, ಒಂದ್ ವೇಳೆ ಏನಾದ್ರು ಅಮೆರಿಕ ನಿಮ್ ಸೈಡ್ ಅಲ್ಲಿ ಇತ್ತಂತಂದ್ರೆ ಲೈಕ್ ಈ ವಾರ್ನ ನೀವು ಆರಾಮಾಗಿ ಗೆಲ್ಬಹುದು. ಯಾಕಂತಂದ್ರೆ US ಹತ್ರ ಎಕಾನಮಿ ಇದೆ, US ಹತ್ರ ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಇದಾವೆ, US ಹತ್ರ ಟೆಕ್ನಾಲಜಿ ಇದೆ, ಆರಾಮಾಗಿ ರಷ್ಯಾನ ಸೋಲಿಸಬಹುದು ಅಂತ. ಇದರಿಂದ ಲೈಕ್ ಯುಕ್ರೇನಿಗೆ ಎಂಡ್ ಆಫ್ ದ ಡೇ ಈಗ 2 ಕಂಟ್ರೀಸ್ಗಳು ವಾರ್ ಮಾಡ್ತಿದ್ದಾವೆ ಅಂತಂದ್ರೆ ಎರಡೂ ಕೂಡ ಗೆಲ್ಬೇಕಂತಾನೆ ಟ್ರೈ ಮಾಡ್ತಿದ್ದಾರೆ. ಈ ರಷ್ಯಾ ಯುಕ್ರೇನ್ ವಾರ್ ಅಂತೂ 4 ವರ್ಷದಿಂದ ನಡೀತಾ ಬಂದಿದೆ. ಒಂದ್ ವೇಳೆ ಈಗ ಯುಕ್ರೇನ್ ಏನಾದ್ರು ರಷ್ಯಾ ವಿರುದ್ಧ ಸೋತ್ರೆ ಏನಾಗುತ್ತೆ ಅಂತಂದ್ರೆ, ಆ ವ್ಲಾಡಿಮಿರ್ ಜೆಲೆನ್ಸ್ಕಿ ಏನಿದಾನಲ್ವ ಪ್ರೆಸಿಡೆಂಟ್, ಅವನಿಗೆ ಜನಗಳು ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವನ ವಿರುದ್ಧ ಅವ್ನು ಯಾರು ಓಟೇ ಹಾಕಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ. ಅದಕ್ಕೆ ಈ ಜೆಲೆನ್ಸ್ಕಿ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದಾನೆ ಅಂತಂದ್ರೆ, ಹೆಂಗಾರು ಮಾಡಿ ಈ US ನ ಈ ವಾರ್ಗೆ ಎಳ್ಕೊಂಡ್ ಬಂದ್ಬಿಟ್ಟು ನಮ್ಮ ಸಪೋರ್ಟ್ ನಿಲ್ಲಿಸ್ಬಿಟ್ರೆ ನಾವು ಈ ವಾರ್ನ ಗೆದ್ದಂಗೆನೆ ಅಂತೇಳಿ ಅದಕ್ಕೆ ಮೊದ್ಲಿಂದಾನು ಕೂಡ ಪ್ರಯತ್ನ ಮಾಡ್ತಿದ್ದಾನೆ. ಅದಕ್ಕೆ ಇಲ್ಲಿ ನ್ಯೂಸ್ ಆರ್ಟಿಕಲ್ ಅನ್ನು ಕೂಡ ಅದನ್ನೇ ಹೇಳಿದ್ದಾರೆ. ಏನಂತಂದ್ರೆ, ಫ್ರಮ್ ದ ಬಿಗಿನಿಂಗ್ ಯುಕ್ರೇನ್ ಹ್ಯಾಸ್ ಬಿನ್ ಟ್ರೈಂಗ್ ಟು ಡ್ರಾ ದಿ ಯುನೈಟೆಡ್ ಸ್ಟೇಟ್ಸ್ ಮೋರ್ ಡೀಪ್ಲಿ ಇಂಟು ಇಟ್ಸ್ ವಾರ್ ವಿತ್ ರಷ್ಯಾ, ನಾಟ್ ಓನ್ಲಿ ಥ್ರೂ US ಸಪೋರ್ಟ್ and weaponry but also through military operations. ಲೈಕ್ ಯಾವ ರೀತಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಮೆರಿಕ ಡೈರೆಕ್ಟ್ ಆಗಿ ಇರಾನ್ ಮೇಲೆ ಬಾಂಬಿಂಗ್ ಮಾಡ್ತಲ್ವಾ, B2 ಬಾಂಬರ್ ಯೂಸ್ ಮಾಡ್ಕೊಂಡು ಬಾಂಬ್ ಮಾಡ್ತಲ್ವಾ, ಸೇಮ್ ಅದೇ ರೀತಿನೇ ಯುಕ್ರೇನ್ ಕೂಡ ಯಾವ ರೀತಿ ಪ್ರಯತ್ನ ಪಡ್ತಿದೆ ಅಂತಂದ್ರೆ, ಹೆಂಗಾದ್ರೂ ಮಾಡಿ US ಬಂದ್ಬಿಟ್ಟು ರಷ್ಯಾ ಮೇಲೆ ಅಟ್ಯಾಕ್ ಮಾಡಬೇಕು. ರಷ್ಯಾ ಮೇಲೆ ಏನಾದ್ರು US ಅಟ್ಯಾಕ್ ಮಾಡ್ಬಿಟ್ರೆ, US ಒಂದ್ಸರಿ ವಾರ್ಗೆ ಎಂಟರ್ ಆಗ್ಬಿಟ್ರೆ ಇದು ಹಿಂದೆ ಹೋಗಾಗಿದೆ ಅಲ್ಲ, ವಾರ್ ಮುಗಿಯೋವರೆಗೂ ಅಲ್ಲೇ ಇರುತ್ತೆ. ನೀವು ನೋಡಿದಿರಾ ಏನಂತಂದ್ರೆ, ಹಿಂದೆ ವರ್ಲ್ಡ್ ವಾರ್ 1 ವರ್ಲ್ಡ್ ವಾರ್ 2 ಅಲ್ಲಿ ಯಾವ ಬಣದಲ್ಲಿ ಅಂದ್ರೆ ಯಾವ ಗುಂಪಲ್ಲಿ ಅಮೆರಿಕ ಇರುತ್ತಲ್ವಾ, ಆ ಗುಂಪು 100% ಗೆದ್ದೇ ಗೆಲ್ಲುತ್ತೆ. ಸೊ ಯುಕ್ರೇನ್ ಕೂಡ ಅದನ್ನೇ ಪ್ಲಾನ್ ಮಾಡ್ತಿದೆ. ಏನಂದ್ರೆ ಯುಕ್ರೇನ್ ಪ್ಲಾನ್ ಮಾಡ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಯುಕ್ರೇನ್ ಪ್ರೆಸಿಡೆಂಟ್ ಇದಾನಲ್ವ ವ್ಲಾಡಿಮಿರ್ ಜೆಲೆನ್ಸ್ಕಿ, ಅವನಂತರೂ ಪ್ಲಾನ್ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಏನ್ ಮಾಡಿದ ಅಂತಂದ್ರೆ, ನಾನು ಯುಕ್ರೇನ್ಗೆ ಸಪೋರ್ಟ್ ಮಾಡಲ್ಲ, ಯುಕ್ರೇನ್ಗೆ ವೆಪನ್ ಕೊಡಲ್ಲ, ಯುಕ್ರೇನ್ಗೆ ಫಂಡಿಂಗ್ ಮಾಡಲ್ಲ ಅಂತ ಹೇಳ್ದ. ಆದ್ರೂ ಕೂಡ ಯುಕ್ರೇನ್ ಏನ್ ಮಾಡ್ತಂತಂದ್ರೆ ಸ್ಟ್ರಾಂಗ್ ಆಗಿ ರಷ್ಯಾ ವಿರುದ್ಧ ನಿಂತು. ನೀವು ನೋಡ್ತಿರ್ಬೋದು ಏನಂತಂದ್ರೆ, ಈ ಯುಕ್ರೇನ್ ಏನ್ ಮಾಡ್ತಂತಂದ್ರೆ ರಷ್ಯಾದ ಸ್ವಲ್ಪ ಆಯಿಲ್ ಥಿಂಗ್ಸ್ ಮೇಲೆ ಅಟ್ಯಾಕ್ ಮಾಡ್ತು, ಮತ್ತೆ ಕ್ಯಾಸ್ಪಿಯನ್ ಸಿ ಎಲ್ಲ ಅಟ್ಯಾಕ್ ಮಾಡ್ತಿದೆ. ಸೊ ಅಗ್ರೆಸಿವ್ ಆಗಿ ರಷ್ಯಾನ ಹಿಂತಳ್ತಿದೆ ಯುಕ್ರೇನ್. ಸೊ ಅವಾಗ ಈ US ಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಏನ್ ಗೊತ್ತಾಯ್ತು ಅಂತಂದ್ರೆ, ಈ ಯುಕ್ರೇನ್ ನಾನು ಇಲ್ಲ ಅಂದ್ರೂ ಕೂಡ ಸರ್ವೈವ್ ಆಗ್ತಿದೆ, ಒಂದ್ ವೇಳೆ ನಾನು ಇಲ್ದೇನೆ ಅವ್ರೇನಾದ್ರು ಗೆದ್ಬಿಟ್ರೆ ನನಗೆ ಕ್ರೆಡಿಟ್ ಸಿಗಲ್ಲ ಅಂತೇಳಿ ಲೈಕ್ ಟ್ರಂಪ್ನು ಕೂಡ ಡೆಸ್ಪರೇಟ್ ಇದ್ದಾನೆ. ಏನಂತಾರೆ, ನಾನು ಈ ಯುಕ್ರೇನ್ ಜೊತೆಗೆ ಸೇರ್ಕೋಬೇಕು, ರಷ್ಯಾನ ಸೋಲಿಸ್ಬೇಕು ಅಂತ. ಸೊ ಇದು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಬಟ್ ನನಗನ್ಸಿರೋ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಲೈಕ್ ಇದು ಒಂದ್ ಸ್ವಲ್ಪ ಡ್ರ್ಯಾಗ್ ಆಗ್ಬೋದು ಅನ್ಸುತ್ತೆ. ಲೈಕ್ ವರ್ಲ್ಡ್ ವಾರ್ 3 ಆಗೋ ಚಾನ್ಸಸ್ ತುಂಬಾ ಕಡಿಮೆ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ವೇಳೆ ಏನಾದ್ರು ವರ್ಲ್ಡ್ ವಾರ್ 3 ಆದ್ರೆ ಏನಾಗುತ್ತೆ ಅಂತಂದ್ರೆ, ಜಗತ್ತಿನಲ್ಲಿ 9 ಕಂಟ್ರಿಗಳ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ. ಯಾವ್ದಾದ್ರು ಒಂದು ಕಂಟ್ರಿ ಏನಾದ್ರು ನ್ಯೂಕ್ಲಿಯರ್ ವೆಪನ್ ಹಾಕಿದ್ರೆ ಯಾವ್ದಾದ್ರು ದೇಶದ ಮೇಲೆ, ನಿಮಗೆ ಗೊತ್ತಿದೆ ವರ್ಲ್ಡ್ ವಾರ್ 2 ಟೈಮಲ್ಲಿ ಜಪಾನ್ ಯಾವ ರೀತಿ ಆಗುತ್ತೆ ಅಂತ. ಸೊ ಈಗ ಇನ್ನೂ ಜಾಸ್ತಿ ಎಕ್ಸ್ಪ್ಲೋಷನ್ ಆಗುತ್ತೆ. ಎಕ್ಸ್ಪ್ಲೋಷನ್ ಆಗಿ ಒಂದು ಹ್ಯುಮ್ಯಾನಿಟಿಗೆ ಕಳಂಕ ತರ ಆಗುತ್ತೆ. ಅದಕ್ಕೆ ಮೋಸ್ಟ್ ಆಫ್ ದಿ ಕಂಟ್ರೀಸ್ಗಳು, ಎಸ್ಪೆಷಲಿ ನಮ್ಮ ಇಂಡಿಯಾದಂತ ಕಂಟ್ರಿಗಳು, ನಾವೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಲೀಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಈ ವಾರ್ನ ಮುಂದಕ್ಕೆ ಪ್ರೋಗ್ರೆಸ್ ಆಗೋದನ್ನ ಸ್ಟಾಪ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದಿಸ್. ಈ 2 ವಾರ್ ಸಪರೇಟ್ ನಡೀತಿದ್ವಲ್ವಾ, ಇವೆರಡು ಈ ರೀತಿ ಹೋಗ್ಬಿಟ್ಟು ಕನ್ವರ್ಜ್ ಆಗ್ಬೋದು ಅಂತ ನಾನು ಅನ್ಕೊಂತೀನಿ. ಮತ್ತೆ ಲೈಕ್ ಈ ತರ ವಾರ ಆಗಲ್ಲ ಅಂತ ಇನ್ನೊಂದು ಅದಕ್ಕೆ ಪ್ರೂಫ್ ಏನಂತಂದ್ರೆ, ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ಟ್ರಂಪ್ ಸೇಸ್ ಹಿ ಟ್ರಸ್ಟ್ಸ್ ರಷ್ಯಾ ಅಂಡ್ ಚೈನಾಸ್ ಲೀಡರ್ಸ್ ನಾಟ್ ಟು ಎನೇಬಲ್ ದಿ ಇರಾನ್ಗೆ ಈ ರಷ್ಯಾ ಮತ್ತೆ ಚೈನಾ ಹೆಲ್ಪ್ ಮಾಡ್ತಿದೆ ಅಂತೇಳಿ ತುಂಬಾ ಮೀಡಿಯಾಸ್ಗೆಲ್ಲ ಹೇಳ್ತಾರೆ. ಲೈಕ್ ಮೇ ಬಿ ನನಗೂ ಅದು 100% ಸರಿ ಅನ್ಸುತ್ತೆ. ಲೈಕ್ ಅದು ನಮಗೆ ರಿಪೋರ್ಟ್ಗಳು ಡೈರೆಕ್ಟ್ ಆಗಿ ಗೊತ್ತಾಗಲ್ಲ, ಅಂದ್ರೆ ಲೈಕ್ ಡೈರೆಕ್ಟ್ ಇಂಡಿಕೇಶನ್ ಬರಲ್ಲ. ಬಟ್ ಏನಂತಂದ್ರೆ, ಬ್ಯಾಕ್ ಡೋರ್ ಅಲ್ಲಿ ಹಿಂದ್ಗಡೆಯಿಂದ ಈ ರಷ್ಯಾ ಮತ್ತೆ ಚೈನಾ ಇರಾನ್ಗೆ ಯಾವತ್ತಿದ್ರು ಕೂಡ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ಟ್ರಂಪ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವರು ಮಾಡಲ್ಲ ಅಂತ ನಾನು ಅವ್ರಿಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಒಂದ್ ವೇಳೆ ಇವರು ಮಾಡಿದ್ದಾರೆ ಅಂತ ಒಂದ್ ವೇಳೆ ಏನಾದ್ರು ಟ್ರಂಪಿಗೆ ಗೊತ್ತಾದ್ರೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಆಲ್ರೆಡಿ ಗೊತ್ತಿದೆ, ಬಟ್ ಆತರ ವಿಸಿಬಲ್ ಪ್ರೂಫ್ಸ್ ಏನಾದ್ರು ಬಂದು ಲೈಕ್ ಅಮೆರಿಕದ ಸೋಲ್ಜರ್ಸ್ ಏನಾದ್ರು ಜಾಸ್ತಿ ಜನ ಸಾಯ್ತಿದ್ರೆ ಏನ್ ಮಾಡ್ತಾನಂತಂದ್ರೆ ಡೊನಾಲ್ಡ್ ಟ್ರಂಪ್, ಸೊ ಇದನ್ನ ದೊಡ್ಡ ಬಿಗ್ ಸ್ಕೇಲ್ ವಾರ್ ಆಗಿನೇ ಕನ್ವರ್ಟ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಬಟ್ ದೇರ್ ಇಸ್ ಅ ಹೈ ಪ್ರೊಬ್ಯಾಬಿಲಿಟಿ ದಟ್ ಈ ತರ ಆಗದೆ ಇರಬಹುದು ಅಂತ. ಬಟ್ ವಿ ನೆವರ್ ನೋ ಎನಿಥಿಂಗ್. ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಲಾಸ್ಟ್ ವೀಕ್ ಅಲ್ಲಿ ಸೌತ್ ಕೊರಿಯನ್ ಮಾರ್ಕೆಟ್ ಬರೋಬ್ಬರಿ 35ರಿಂದ 40% ಕೆಳಗಡೆ ಬಿದ್ದಿದೆ. ಸೌತ್ ಕೊರಿಯನ್ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಅಂತ ಹೆಂಗ್ ಗೊತ್ತಾಗುತ್ತಂತಂದ್ರೆ, ನಮಗೆ ಕಾಸ್ಪಿ ಅಂತ ಒಂದು ಇಂಡೆಕ್ಸ್ ಇದೆ. ಓಕೆನಾ, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಕಾಸ್ಪಿ ಅಂತ ಒಂದು ಇಂಡೆಕ್ಸ್ ಇದೆ. ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಇದೆಯಲ್ವಾ, ಸೇಮ್ ಅದೇ ರೀತಿನೇ ಸೌತ್ ಕೊರಿಯಾದಲ್ಲಿ ಕಾಸ್ಪಿ ಅಂತ ಒಂದು ಇಂಡೆಕ್ಸ್ ಇದೆ. ಓಕೆನಾ, ನೀವು ಇಲ್ಲಿ ನೋಡ್ತಿರ್ಬೋದು, ಪೀಕ್ ಎಷ್ಟು ಹೋಗಿತ್ತು,
9,052ಕ್ಕೆ ಹೋಗಿತ್ತು. ಇನ್ನು ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ ಓಕೆನಾ, ಲೈಕ್ 6 ಮಂತ್ ಹಾಕೋಣ ಇಲ್ಲ 1 ಮಂತ್ ಹಾಕೋಣ ಓಕೆನಾ. 1 ಮಂತ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲ 6 ಮಂತ್ ಹಾಕಿದ್ರೆ ಗೊತ್ತಾಗುತ್ತೆ. ಪೀಕಲ್ಲಿ ಎಷ್ಟು ಹೋಗಿತ್ತು ಅಂದ್ರೆ ಇದು ಬರೋಬ್ಬರಿ 9,114ಕ್ಕೆ ಹೋಗಿತ್ತು ಓಕೆನಾ. ಇದು ಕಂಪ್ಲೀಟ್ ಇಂಡೆಕ್ಸ್ ಏನೇ 9,114ಕ್ಕೆ ಹೋಗಿತ್ತು. ಸೊ ಟಾಪ್ ಇಂದ ಎಷ್ಟು ಪರ್ಸೆಂಟ್ ಕೆಳಗಡೆ ಬಂದಿತ್ತು ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು 9,011ರಿಂದ ಹಿಡಿದು ಬರೋಬ್ಬರಿ ಇದು 5,663ಕ್ಕೆ ಕೆಳಗಡೆ ಬಂದಿತ್ತು ಓಕೆನಾ. ಸೊ ಆಲ್ಮೋಸ್ಟ್ ಆಲ್ 35ರಿಂದ 40% ಕೆಳಗಡೆ ಬಿದ್ದಿತ್ತು. ಯಾಕೆ ಸೌತ್ ಕೊರಿಯನ್ ಮಾರ್ಕೆಟ್ ಇಷ್ಟು ಒಂದೇ ಸರಿ ಕೆಳಗಡೆ ಬಿದ್ದಿತ್ತು ಗೊತ್ತಾ? ಫಸ್ಟ್ ಆಫ್ ಆಲ್ ಈ ಸೌತ್ ಕೊರಿಯನ್ ಮಾರ್ಕೆಟ್ ಯಾಕೆ ಮೇಲೆ ಹೋಗುತ್ತೆ ಗೊತ್ತಾ? ಯಾಕಂತಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಸೌತ್ ಕೊರಿಯನ್ ಮಾರ್ಕೆಟ್ ಯಾಕೆ ಮೇಲೆ ಹೋಗುತ್ತೆ ಅಂತಂದ್ರೆ, ಮೊದಲು ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ, ಈ ಕಾಸ್ಪಿ ಅನ್ನೋದೊಂದು ಏನು ಇಂಡೆಕ್ಸ್ ಇದೆಯಲ್ವಾ, ಈ ಇಂಡೆಕ್ಸ್ ಅಲ್ಲಿ ಪ್ರಿಡಾಮಿನೆಂಟ್ಲಿ 45ರಿಂದ 50% ಕಂಟ್ರೋಲ್ ಮಾಡೋದೇ ಯಾವುದು ಅಂತಂದ್ರೆ, ಒಂದು SK ಹೈನಿಕ್ಸ್ ಅಂತ ಒಂದು ಕಂಪನಿ ಇದೆ, ಇನ್ನೊಂದು ಸ್ಯಾಮ್ಸಂಗ್ ನೀವೆಲ್ಲ ನೋಡಿರ್ತೀರಲ್ವಾ. ಸ್ಯಾಮ್ಸಂಗ್ ಮೊಬೈಲ್ ಬರುತ್ತೆ, ಸ್ಯಾಮ್ಸಂಗ್ ಟಿವಿ ಬರುತ್ತೆ, ಫ್ರಿಡ್ಜ್ ಬರುತ್ತೆ, ಈ ತರ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಬರುತ್ತಲ್ವಾ. ಈ ಎರಡೂ ಕಂಪನಿಗಳದ್ದು ಕಾಂಟ್ರಿಬ್ಯೂಷನ್ 45ರಿಂದ 50% ಈ ಕಾಸ್ಪಿ ಇಂಡೆಕ್ಸ್ ಅಲ್ಲಿ ಇದೆ ಓಕೆನಾ. ಸೊ ಈ ಎರಡು ಕಂಪನಿಗಳು ಏನಿದಾವಲ್ವಾ, ಈ ಎರಡು ಕಂಪನಿಗಳು ಕೂಡ ಹೆವಿ ಕೆಳಗಡೆ ಬಂದಿದ್ದಾವೆ ರೀಸೆಂಟ್ ಆಗಿ. ಅದೇ ಕಾರಣದಿಂದನೇ ಈ ಕಾಸ್ಪಿ ಕೂಡ 35ರಿಂದ 40% ಕೆಳಗಡೆ ಬಂದಿದ್ದು. ಫಸ್ಟ್ ಆಫ್ ಆಲ್ ಇದು ಯಾಕೆ ಮೇಲೆ ಹೋಗಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈಗ ನಿಮಗೆ ನೋಡ್ತಿರ್ಬೋದು ಏನಂತಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಾದ್ಯಂತ ಬೂಮ್ ಆಗ್ತಿದೆ. ಈ ಎನ್ವಿಡಿಯಾ ಕಂಪನಿ ಆಗಿರ್ಬೋದು, ರೀಸೆಂಟ್ ಆಗಿ ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ $4.5 ಟ್ರಿಲಿಯನ್ ಟಚ್ ಆಗಿತ್ತು. ಅದೇ ರೀತಿನೇ ಈ ಗೂಗಲ್ ಆಗಿರ್ಬೋದು, ಮೆಟಾ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಯಾರೋ ಒಬ್ರು $600 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾರೋ ಒಬ್ರು $100 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ, ಯಾರೋ ಒಬ್ರು $200 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇವರೆಲ್ಲ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಹೆವಿಯಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇದು ಮುಂದೆ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ದುಡ್ಡನ್ನ ಮಾಡ್ಬೋದು ಅಂತೇಳಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಹೇಳಿ ಅವರು? ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವೇನು ಈ ಚಾಟ್ GPT, ಕ್ಲಾಡು, ಜೆಮಿನಿ ಎಲ್ಲ ಯೂಸ್ ಮಾಡ್ತೀವಲ್ವಾ, ಇವನ್ನೆಲ್ಲನೂ ಕೂಡ ನಾವು ಫ್ರೀ ಆಗಿ ಯೂಸ್ ಮಾಡ್ತಿದೀವಿ. ಬಟ್ ಇದು 100% ಫ್ರೀನಾ? ಫ್ರೀ ಅಲ್ವೇ ಅಲ್ಲ. ಇವು ರನ್ ಆಗ್ಬೇಕಂತಂದ್ರೆ ಇವುಗಳಿಗೆ ಡೇಟಾ ಸೆಂಟರ್ಸ್ ಬೇಕು. ಡೇಟಾ ಸೆಂಟರ್ಸ್ ಅಂತಂದ್ರೆ ಏನು? ಡೇಟಾ ಸೆಂಟರ್ಸ್ ಅಂತಂದ್ರೆ ನಾವೇನು ಕನ್ವರ್ಸೇಷನ್ ಮಾಡ್ತೀವಿ, ಏನು ನೆಟ್ ಅಲ್ಲಿ ಡೇಟಾ ಇದೆ ಅದನ್ನೆಲ್ಲ ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ ಕೊಡ್ಬೇಕಲ್ವಾ. ಔಟ್ಪುಟ್ ಕೊಡ್ಬೇಕಂತಂದ್ರೆ ಅವು ಎಲ್ಲೋ ಡೇಟಾ ಸ್ಟೋರ್ ಆಗಿರ್ಬೇಕು ಫಿಸಿಕಲಿ. ಆ ಸ್ಟೋರ್ ಆಗ್ಲಿಕ್ಕೆ ಬೇಕಾಗಿರೋದೇ ಈ ಡೇಟಾ ಸೆಂಟರ್ಸ್. ನಮ್ಮ ಇಂಡಿಯಾದಲ್ಲೂ ಕೂಡ ಡೇಟಾ ಸೆಂಟರ್ ಸ್ಟಾಕ್ಸ್ಗಳು ಕೂಡ ರೀಸೆಂಟ್ ಆಗಿ ಮೇಲೆ ಹೋಗ್ತಿದಾವೆ. ಯಾಕಂತಂದ್ರೆ ನಮ್ಮ ಇಂಡಿಯನ್ ಗವರ್ಮೆಂಟ್ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂತಂದ್ರೆ, ಯಾವ ಕಂಪನಿಗಳು ಡೇಟಾ ಸೆಂಟರ್ ಸೆಕ್ಟರ್ ಅಲ್ಲಿ ಆಪರೇಟ್ ಮಾಡ್ತಾವಲ್ವಾ, ಅವ್ರು ಎಲ್ಲರಿಗೂ ಕೂಡ ಒಂದು 4-5 ವರ್ಷ, ಮೇ ಬಿ ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ನಾನು ಆರ್ಟಿಕಲ್ ತೋರಿಸ್ತೀನಿ ನಿಮಗೆ, ಅವ್ರಿಗೆಲ್ಲರಿಗೂ ಕೂಡ ಟ್ಯಾಕ್ಸ್ ಇಲ್ಲದೆ ಇರೋ ತರ, ಆ ಕಂಪನಿಗಳು ಟ್ಯಾಕ್ಸ್ ಕಟ್ಟದೇ ಇರೋ ತರ ಮಾಡಿದೆ ನಮ್ಮ ಇಂಡಿಯನ್ ಗವರ್ಮೆಂಟ್. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲೇ ಲೋಕಲ್ ಆಗಿ ಡೇಟಾ ಲೋಕಲೈಸೇಷನ್ ಆಗಲಿ ಅಂತ. ಸೊ ಈ ಡೇಟಾ ಸೆಂಟರ್ಸ್ ಬೇಕಲ್ವಾ. ಈ ಡೇಟಾ ಸೆಂಟರ್ಸ್ ಬೇಕಂದ್ರೆ ಏನು ಇಂಪಾರ್ಟೆಂಟ್ ಆಗಿ ಬೇಕಂತಂದ್ರೆ ಚಿಪ್ಸ್ ಬೇಕು. ಚಿಪ್ಸ್ ಅಂದ್ರೆ ಏನು? ಲೈಕ್ ಪ್ರೊಸೆಸ್ ಮಾಡ್ಬೇಕಲ್ವಾ, ಡೇಟಾನೆಲ್ಲನು ಕಾಂಪ್ಯುಟೇಷನ್ ಮಾಡ್ಬೇಕಲ್ವಾ. ಈ ಕಾಂಪ್ಯುಟೇಷನ್ ಮಾಡ್ಲಿಕ್ಕೆ ಚಿಪ್ಸ್ ಬೇಕು. ಈ ಚಿಪ್ಸ್ ನ ಯಾರು ತಯಾರು ಮಾಡ್ತಾರೆ ಅಂತಂದ್ರೆ, ಪ್ರಿಡಾಮಿನೆಂಟ್ಲಿ ಜಗತ್ತಲ್ಲಿ 90% ಚಿಪ್ಸ್ ನ ಯಾರು ಪ್ರೊಡಕ್ಷನ್ ಮಾಡ್ತಾರೆ ಅಂತಂದ್ರೆ, ಒಂದು ಮೈಕ್ರಾನ್ ಅಂತ USL ಕಂಪನಿ ಇದೆ, ಅದೇ ರೀತಿನೇ ಸೌತ್ ಕೊರಿಯಾದಲ್ಲಿ HK ಹೈನಿಕ್ಸ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು. ಈ ಮೂರು ಕಂಪನಿಗಳು ಕೂಡ ವರ್ಲ್ಡ್ ಅಲ್ಲಿ 90% ಚಿಪ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ. ಚಿಪ್ಸ್ ಅನ್ನೋದಕ್ಕಿಂತ ಮೆಮರಿ ಅಂತ ಹೇಳ್ಬೋದು ಓಕೆನಾ. ಲೈಕ್ ಇವರೆಲ್ಲರೂ ಕೂಡ ಮೆಮರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತಾರೆ. ಒಂದ್ಸರಿ ನಾನು ನಿಮಗೆ ಸಿಂಪಲ್ ಆಗಿ ಈ ಕಂಪ್ಲೀಟ್ಲಿ ಇದು ಇದು ಲೈಕ್ ವ್ಯಾಲ್ಯೂ ಚೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಏನಂತಂದ್ರೆ, ಈ ಏನು ಇವು ಚಾಟ್ GPT ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಕ್ಲಾಡ್ ಆಗಿರ್ಬೋದು, ಪರ್ಪ್ಲೆಕ್ಸಿಟಿ ಆಗಿರ್ಬೋದು, ಇವೆಲ್ಲ ಏನಿದಾವಲ್ವ ಇವನ್ನ ಚಾಟ್ ಬಾಟ್ ಅಂತ ಕರೀತಾರೆ. ಇವನ್ನ ಈ ಕಂಪನಿಗಳು, ಓಪನ್ AI ಕಂಪನಿ, ಗೂಗಲ್ ಕಂಪನಿ, ಮೈಕ್ರೋಸಾಫ್ಟ್ ಕಂಪನಿ, ಪರ್ಪ್ಲೆಕ್ಸಿಟಿ ಕಂಪನಿ, ಆಂಥ್ರೋಪಿಕ್ ಕಂಪನಿಗಳು ಇವರು ಡೆವಲಪ್ ಮಾಡ್ತಿದ್ದಾರೆ. ಇವನ್ನ ಡೆವಲಪ್ ಮಾಡ್ಬೇಕಂತಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ಹಾರ್ಡ್ವೇರ್ ಬೇಕಲ್ವಾ. ಓಕೆ, ಹಾರ್ಡ್ವೇರ್ ಬೇಕಂತಂದ್ರೆ ಚಿಪ್ಸ್ ಬೇಕು, ಮೆಮೊರಿ ಬೇಕು, ಸ್ಟೋರೇಜ್ ಸಿಸ್ಟಮ್ ಬೇಕು, ಇವೆಲ್ಲ ಬೇಕಲ್ವಾ. ಇವನ್ನೆಲ್ಲ ಯಾರು ಪ್ರೊವೈಡ್ ಮಾಡ್ತಿದ್ದಾರೆ ಅಂತಂದ್ರೆ, ಇದರಲ್ಲಿ ದೊಡ್ಡ ತಿಮಿಂಗ್ ಯಾರು ಅಂತಂದ್ರೆ ಎನ್ವಿಡಿಯಾ ಏನ್ ಮಾಡುತ್ತಂತಂದ್ರೆ, ಈ ಚಿಪ್ಸ್ನೆಲ್ಲೂ ಡಿಸೈನ್ ಮಾಡಿಕೊಡುತ್ತೆ. ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಏನು ಮಾಡಲ್ಲ, ಚಿಪ್ಸ್ನ ಬರೀ ಡಿಸೈನ್ ಮಾಡಿಕೊಡ್ತಾರೆ. ಸೊ ಈ ಡಿಸೈನ್ ಮಾಡಿರೋ ಚಿಪ್ಸ್ನ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತಂದ್ರೆ, ತೈವಾನ್ ಅಲ್ಲಿ ಒಂದು TSMC ಅಂತ ಕಂಪನಿ ಇದೆ, ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ. ಈ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನ್ ಮಾಡುತ್ತಂತಂದ್ರೆ, ಎನ್ವಿಡಿಯಾ ಡಿಸೈನ್ ಮಾಡಿರೋ ಚಿಪ್ಸ್ನ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎನ್ವಿಡಿಯಾ ಕೊಡ್ತಾರೆ. ಇದು ಎರಡು ಕಂಪನಿಗಳಲ್ವಾ. ಈ TSMC ಕಂಪನಿ ಇದೆಯಲ್ವಾ, ಈ TSMC ಕಂಪನಿ ಈ ಚಿಪ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತಂದ್ರೆ ಅವ್ರಿಗೆ ಮಷಿನ್ಸ್ ಬೇಕಲ್ವಾ, ದೊಡ್ಡ ದೊಡ್ಡ ಲಿಥೋಗ್ರಾಫಿಕ್ ಮಷಿನ್ಸ್ ಎಲ್ಲ ಬೇಕು. ಈ ಮಷಿನ್ಸ್ ನ ಯಾರು ತಯಾರು ಮಾಡ್ತಾರೆ ಅಂತಂದ್ರೆ ASML ಅಂತ ಒಂದು ಕಂಪನಿ ಇದೆ. ಸೊ ಈ ASML ಕಂಪನಿ ಈ ಚಿಪ್ಸ್ ನ ರೆಡಿ ಮಾಡಕ್ಕೆ ಏನೇನು ದೊಡ್ಡ ದೊಡ್ಡ ಮಷಿನ್ಸ್ ಬೇಕಲ್ವಾ, ಅವನ್ನ ತಯಾರು ಮಾಡಿಕೊಡುತ್ತೆ. ಸೊ ಇವೆಲ್ಲಾನು ಮೂರು ವ್ಯಾಲ್ಯೂ ಚೈನ್ ಆಯ್ತಾ. ಇವನ್ನೆಲ್ಲದ್ರ ಜೊತೆಗೆ ಮೆಮೊರಿ ಬೇಕಲ್ವಾ. ಮೆಮೊರಿ ಯಾರು ರೆಡಿ ಮಾಡ್ತಾರೆ ಅಂತಂದ್ರೆ, ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, US ಅಲ್ಲಿ ಮೈಕ್ರಾನ್ ಅಂತ ಒಂದು ಕಂಪನಿ ಇದೆ, ಅದೇ ರೀತಿನೇ ಸೌತ್ ಕೊರಿಯಾದಲ್ಲಿ HK ಹೈನಿಕ್ಸ್
ಮತ್ತೆ ಸ್ಯಾಮ್ಸಂಗ್ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಿದ್ರು. ಐ ಹೋಪ್ ನಿಮ್ಗೆ ಇದು ವ್ಯಾಲ್ಯೂ ಚೈನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಸೌತ್ ಕೊರಿಯನ್ ಮಾರ್ಕೆಟ್ ಕೆಳಗಡೆ ಬೀಳಲಿಕ್ಕೆ ನಾನು ನಿಮಗೆ ಲೈಕ್ ಏನೇನ್ ಕಾರಣಗಳಂತ ಹೇಳಕ್ ಹೋಗ್ತಿರೋದು. 2023ರಲ್ಲಿ ಸೌತ್ ಕೊರಿಯಾದಲ್ಲಿ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿತ್ತು ಗೌರ್ಮೆಂಟ್, ಓಕೆನಾ, ಅಂದ್ರೆ ಲೈಕ್ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿತ್ತು. ಈಗ ರೀಸೆಂಟ್ ಆಗಿ ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿಯ ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಿದೆ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಸ್ಟಾರ್ಟೆಡ್ ಕೊಲ್ಯಾಪ್ಸಿಂಗ್. ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತಲ್ವಾ ಆ ದೇಶದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮಾಡಲ್ಲ. ಯಾಕಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್, ಎಕಾನಮಿ, ಇನ್ವೆಸ್ಟಿಂಗ್, ಜಿಯೋ ಪೊಲಿಟಿಕ್ಸ್ ಎಲ್ಲಾನು ಕೂಡ ಅರ್ಥ ಆಗ್ಬೇಕಂತಂದ್ರೆ ಇಂಟ್ರೆಸ್ಟ್ ರೇಟ್ ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಇಂಟ್ರೆಸ್ಟ್ ರೇಟ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್. ಯಾಕಂದ್ರೆ ಆ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಆ ದೇಶದಲ್ಲಿ ಬಿಸ್ನೆಸ್ಗಳು ಗ್ರೋ ಆಗ್ತವೆ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಎಕ್ಸಾಂಪಲ್ ಸೌತ್ ಕೊರಿಯಾದಲ್ಲಿ ಎಕ್ಸಾಂಪಲ್ ನಾನು ಹೇಳ್ತಿರೋದು, 3% ಇಂಟ್ರೆಸ್ಟ್ ರೇಟ್ ಇತ್ತು ಅಂತ ಇಟ್ಕೊಳ್ಳಿ. ರೀಸೆಂಟ್ ಆಗಿ ಇಲ್ಲಿ 3% ಇರೋದನ್ನ 4% ಇಂಟ್ರೆಸ್ಟ್ ರೇಟ್ ಆಗಿ ಮಾಡಿದೆ ಗೌರ್ಮೆಂಟ್. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬಿಸ್ನೆಸ್ ಗಳಿಗೆ ಸಾಲ ತಗೊಂಡ್ಬಿಟ್ಟು ಅವರು ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡ್ತಿರ್ತಾರಲ್ವ, ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರಲ್ವಾ, ಅವರು ಬಿಸ್ನೆಸ್ ಮ್ಯಾನ್ಗಳು ಸಾಲ ತಗೊಳ್ಳೋದಕ್ಕೆ ಹಿಂಜರಿತಾರೆ. ಯಾಕಂತಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂತಂದ್ರೆ ಏನರ್ಥ, ನಾವು ಜಾಸ್ತಿ ಇಂಟ್ರೆಸ್ಟ್ ನ ಕಟ್ಟಬೇಕಂತೇಳಿ. ಅದಕ್ಕೇನೆ ದಿಸ್ ಇಸ್ ದ ಫಸ್ಟ್ ರೀಸನ್. ಮೊದಲನೇದೇನು, ಎಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತಲ್ವಾ ಆಬ್ವಿಯಸ್ಲಿ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತೆ. ದಿಸ್ ಇಸ್ ದ ಫಸ್ಟ್ ರೀಸನ್. ನಾನು ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ನ US ಇಂಟ್ರೆಸ್ಟ್ ರೇಟ್ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಸೌತ್ ಕೊರಿಯನ್ ಮಾರ್ಕೆಟ್ ಕೊಲ್ಯಾಪ್ಸ್ಡ್. ಎರಡನೇ ಕಾರಣ ಏನಂತಂದ್ರೆ, ಈಗ US ಅಲ್ಲಿ ಏನು ಕಂಪನಿಗಳಿದಾವಲ್ವಾ, ಈ ಮೆಟಾ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಓಪನ್ ಎ ಆಗಿರ್ಬೋದು, ಆಂಥ್ರೋಪಿಕ್ ಆಗಿರ್ಬೋದು, ಎನ್ವಿಡಿಯಾ ಆಗಿರ್ಬೋದು, ಈ ಕಂಪನಿಗಳು ಎಸ್ಪೆಷಲಿ ಈ ಕಂಪನಿಗಳಿಗೇನೆ ಈ ಸ್ಯಾಮ್ಸಂಗ್ ಮತ್ತೆ HK ಹೈನಿಕ್ಸ್ ಚಿಪ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡ್ತಿತ್ತು. ಈ ಕಂಪನಿಗಳ ರಿಸಲ್ಟ್ಸ್ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಗಿರಲಿಲ್ಲ. ಸೊ ರಿಸಲ್ಟ್ ಏನು ಎಕ್ಸ್ಪೆಕ್ಟೆಡ್ ಇತ್ತಲ್ವಾ, ಎಲ್ಲ ಕಂಪನಿಗಳ ರಿಸಲ್ಟ್ ಖರಾಬ್ ಆಗಿದಾವ ಅಂತ ಹೇಳ್ತಿಲ್ಲ ನಾನು. ಸ್ವಲ್ಪ ಕಂಪನಿಗಳ ರಿಸಲ್ಟ್ ಏನಾಗ್ತಿತ್ತು ಅಂತಂದ್ರೆ ಸರಿಯಾಗಿ ಬರ್ತಿರ್ಲಿಲ್ಲ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಿಲ್ಲ ಅಂತಂದ್ರೆ ಏನರ್ಥ ಹೇಳಿ, ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ತಿಲ್ಲ ಅಂತಂದ್ರೆ ಇನ್ವೆಸ್ಟರ್ಸ್ ಆ ಕಂಪನಿಗಳ ಮೇಲೆ ಬೆಟ್ ಮಾಡಕ್ಕೆ ಇಷ್ಟಪಡಲ್ಲ. ಅದಕ್ಕೇನೆ ನೀವು ನೋಡ್ತಿರ್ಬೋದು ಏನಂತಂದ್ರೆ ರೀಸೆಂಟ್ ಆಗಿ ನ್ಯಾಸ್ಡ್ಯಾಕ್ ಕೂಡ 2-3% ಕೆಳಗಡೆ ಬಂದಿತ್ತು. ಸೊ ಯಾವಾಗ ನ್ಯಾಸ್ಡ್ಯಾಕ್ 2-3% ಕೆಳಗಡೆ ಬಂತಲ್ವಾ, ಅದಕ್ಕೇನೆ ಅದ್ರ ಬೈ ಎಫೆಕ್ಟ್ ಆಗಿ ಸೌತ್ ಕೊರಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಲೈಕ್ ಈ ಕಂಪನಿಗಳನ್ನಿಗೆ ಅಲ್ವಾ ಈ ಸ್ಯಾಮ್ಸಂಗ್ ಮತ್ತೆ HK ಹೈನಿಕ್ಸ್ ಚಿಪ್ಸ್ ಲೈಕ್ ಮೆಮರಿಗಳನ್ನ ಸೆಲ್ ಮಾಡ್ತಿದ್ದು. ಸೊ ಇವ್ರಿಗೂ ಕೂಡ ಮುಂದೆ ಬಿಸ್ನೆಸ್ ಚೆನ್ನಾಗಲ್ಲ ಅಂತೇಳಿ ಆ ಕಂಪನಿಗಳ ಶೇರ್ನು ಕೂಡ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದಿಸ್ ಇಸ್ ದ ಸೆಕೆಂಡ್ ಫಂಡಮೆಂಟಲ್ ರೀಸನ್. ಇನ್ನು ಮೂರನೇ ಫಂಡಮೆಂಟಲ್ ರೀಸನ್ ಏನಂತಂದ್ರೆ, ಈ ದೊಡ್ಡ ದೊಡ್ಡ ಕಂಪನಿಗಳೇನಿದಾವಲ್ವಾ ಸ್ಯಾಮ್ಸಂಗ್ ಮತ್ತೆ HK ಹೈನಿಕ್ಸ್, ಈ ಕಂಪನಿಗಳ ಮೇಲೆ ETFs ಗಳಿದಾವೆ. ಅವು ಯಾವ ತರ ETFs ಇದಾವೆ ಅಂತಂದ್ರೆ ಲೆವರೇಜ್ಡ್ ETFs ಇದಾವೆ. ನಮ್ಮ ಇಂಡಿಯಾದಲ್ಲಿ ಆಕ್ಚುಲಿ ಇಲ್ಲ ಅದು, ಓಕೆನಾ. ETFs ಅಂತಂದ್ರೆ ಏನು ಹೇಳಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಯೂಶುವಲಿ ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಹೆಂಗ್ ಮಾಡ್ಬೋದು ಅಂತಂದ್ರೆ ಗೋಲ್ಡ್ ETF ಬರುತ್ತೆ, ಓಕೆನಾ. ಆ ಗೋಲ್ಡ್ ETF ಅಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬಿಟ್ರೆ ನೀವು ಗೋಲ್ಡ್ ಅಲ್ಲೇ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ಗೋಲ್ಡ್ ಏನಾದ್ರು ನಾಳೆ 5% ಮೇಲೆ ಹೋದ್ರೆ ನೀವು ಇನ್ವೆಸ್ಟ್ ಮಾಡಿರೋ ETF ಕೂಡ 5% ಮೇಲೆ ಹೋಗುತ್ತೆ. ಬಟ್ ಸೌತ್ ಕೊರಿಯಾದಲ್ಲಿ ಯಾವ ತರ ಸಿಸ್ಟಮ್ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಅಲ್ಲಿ ಗೌರ್ಮೆಂಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು, ಅವರು ಲಿವರೇಜ್ಡ್ ETF ನ ಇಂಟ್ರೊಡ್ಯೂಸ್ ಮಾಡಿದ್ರು. ಲಿವರೇಜ್ಡ್ ETF ಅಂತಂದ್ರೆ ಏನಂತಂದ್ರೆ, ಈಗ ಎಕ್ಸಾಂಪಲ್ ಗೆ ಸ್ಯಾಮ್ಸಂಗ್ ಅಂತ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಈ ಕಂಪನಿದು ETF ಸ್ಯಾಮ್ಸಂಗ್ ETF ಇದೆ ಅಂತ ಇಟ್ಕೊಳ್ಳಿ. ಇದು 2x ಲೆವರೇಜ್ಡ್ ETF ಇದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಗೆ ಸ್ಯಾಮ್ಸಂಗ್ ಏನಾದ್ರು 5% ಮೇಲೆ ಹೋದ್ರೆ, ನೀವು ಸ್ಯಾಮ್ಸಂಗ್ ನ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಯಾಮ್ಸಂಗ್ 5% ಮೇಲೆ ಹೋಗಿದ್ಕೆ ಇದು ನೀವೇನು ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ ಆ ETF ಡಬಲ್ ಆಗುತ್ತೆ. ಅಂದ್ರೆ ಲಿವರೇಜ್ ಡಬಲ್ ಆಗುತ್ತೆ ಅದು ನಿಮ್ದು, ಓಕೆನಾ. 5% ಇರೋದು 10% ರಿಟರ್ನ್ ಕೊಡುತ್ತೆ ನಿಮ್ಗೆ. ಒಂದ್ ವೇಳೆ ಸ್ಯಾಮ್ಸಂಗ್ ಏನಾದ್ರು 10% ಮೇಲೆ ಹೋದ್ರೆ ನಿಮ್ ETF 20% ಮೇಲೆ ಹೋಗುತ್ತೆ. ಒಂದ್ ವೇಳೆ ಅದು 50% ಮೇಲೆ ಹೋದ್ರೆ ನಿಮ್ದು ಡಬಲ್ ಆಗುತ್ತೆ, ಅಂದ್ರೆ 100% ಮೇಲೆ ಹೋಗುತ್ತೆ. ಅದೇ ರೀತಿನೇ ಇದು ಒಂಥರ ಹೆಂಗಂತಂದ್ರೆ ಲಿವರೇಜ್ ಡಬಲ್ ಎಡ್ಜೆಡ್ ಸಾರ್ಡ್ ಇದ್ದಂಗೆ, ಅಂದ್ರೆ ಮುಂದೆ ಹೋದ್ರೂ ಕೊರಿಯುತ್ತೆ, ಹಿಂದ್ ಬಂದ್ರೂ ಕೊರಿಯುತ್ತೆ. ಬಟ್ ಅದೇ ರೀತಿನೇ ಈಗ ಏನಾಗಿದೆ ಅಂತಂದ್ರೆ ಸ್ಯಾಮ್ಸಂಗ್ ಸ್ಟಾಕ್ ಲೈಕ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಫ್ಯೂಚರ್ ಅಲ್ಲಿ ರೆವಿನ್ಯೂ ಅನ್ಸರ್ಟನಿಟಿ ಇರೋದ್ರಿಂದ ನಿಧಾನಕ್ಕೆ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಫಾರಿನ್ ಇನ್ವೆಸ್ಟರ್ಸ್ ಸೌತ್ ಕೊರಿಯಾದಲ್ಲಿ. ಅವಾಗ ಸ್ಯಾಮ್ಸಂಗ್ ಸ್ಟಾಕ್ 25%, 15%, 10% ಕೆಳಗಡೆ ಬರಕ್ ಸ್ಟಾರ್ಟ್ ಆಗುತ್ತಲ್ವಾ. ಎಕ್ಸಾಂಪಲ್ ಈಗ 10% ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಯಾರ್ಯಾರು ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ ಅವ್ರದ್ದು ದುಡ್ಡು ಕೆಳಗಡೆ ಬರುತ್ತೆ ಅಂತಂದ್ರೆ 20% ಕೆಳಗಡೆ ಬರುತ್ತೆ. ಇದೇ ರೀತಿನೇ ಲೈಕ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನ್ ನೆನ್ಪಿಟ್ಕೋಬೇಕಂತಂದ್ರೆ, ಕಾಸ್ಪಿ ಅಂತ ನಾನು ನಿಮಗೆ ಸೌತ್ ಕೊರಿಯಾದ ಇಂಡೆಕ್ಸ್ ಹೇಳಿದ್ನಲ್ವಾ, ಅದರಲ್ಲಿ ಕಾಂಟ್ರಿಬ್ಯೂಷನ್ ಈ HK ಹೈನಿಕ್ಸ್ ಮತ್ತೆ ಸ್ಯಾಮ್ಸಂಗ್ ಕಂಪನಿ ಇದೆ ಆಲ್ಮೋಸ್ಟ್ 45-50% ಕಾಂಟ್ರಿಬ್ಯೂಷನ್ ಇದೆ. ಅಂದ್ರೆ ಸ್ಯಾಮ್ಸಂಗ್ ಮತ್ತೆ HK ಹೈನಿಕ್ಸ್ ಏನಾದ್ರು 50-60% ಕೆಳಗಡೆ ಬಂದ್ರೆ ಆಬ್ವಿಯಸ್ಲಿ ಇದ್ರ ಎಫೆಕ್ಟ್ ಕಾಸ್ಪಿ ಮೇಲೆ ಬಿದ್ಬಿಟ್ಟು ಕಾಸ್ಪಿ ಕೂಡ 25-30-40% ಕೆಳಗಡೆ ಬೀಳುತ್ತೆ. ಸೊ ಜಾಸ್ತಿ ಜನ ಲೆವರೇಜ್ ತಗೊಂಡಿರೋದ್ರಿಂದ ಅಲ್ಲೊಂಥರ ಅದೇನಂತ ಹೇಳ್ತಾರೆ, ಚೈನ್ ರಿಯಾಕ್ಷನ್ ತರ, ಒಬ್ರು ಭಯ ಪಟ್ರು ಅಂತ ಇನ್ನೊಬ್ರು ಸೆಲ್ ಮಾಡೋದು, ಇನ್ನೊಬ್ರು ಭಯ ಪಟ್ರು ಅಂತ ಇನ್ನೊಬ್ರು ಸೆಲ್ ಮಾಡೋದು ಸ್ಟಾರ್ಟ್ ಮಾಡಿ ಜಾಸ್ತಿ ಜನ ಈ ಎರಡು ಕಂಪನಿಗಳನ್ನ ಮತ್ತೆ ಬೇರೆ ಬೇರೆ ಲಿಸ್ಟ್ ಆಗಿರೋ ಕಂಪನಿಗಳನ್ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಜಾಸ್ತಿ ಪ್ಯಾನಿಕ್ ಸ್ಟಾರ್ಟ್ ಆಗಿ ಮಾರ್ಕೆಟ್ ಏನೇ ಜಾಸ್ತಿ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಡೇಟಾದ ಪ್ರಕಾರ ಸೌತ್ ಕೊರಿಯಾದ ಮಾರ್ಕೆಟ್ ಏನಿದೆಯಲ್ವಾ ಬರೋಬ್ಬರಿ
$2 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಅನ್ನ ಕಳ್ಕೊಂಡಿದೆಯಂತೆ. ಸೊ ನಾನು ಕೂಡ ಮೋಸ್ಟ್ ಆಫ್ ದಿ ಇಂಡಿಯನ್ ಇನ್ವೆಸ್ಟರ್ಸ್ ಏನ್ ಹೇಳೋದಂತಂದ್ರೆ, ನಿಮಗೆ ಲಿವರೇಜ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತಂದ್ರೆ ಲಿವರೇಜ್ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಹೇಳ್ತಾರೆ, ನಾನು ಲಿವರೇಜ್ ತಗೊಂಡ್ಬಿಟ್ಟು 5x ಮಾಡಿದೆ 10x ಮಾಡಿದೆ, ನಾನು ದುಡ್ಡನ್ನ ಡಬಲ್ ಮಾಡಿದೆ ಅಂತ. ಒಂದ್ ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇದನ್ನ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ. ಇದು ಯಾವತ್ತಿದ್ರು ಕೂಡ ಡಬಲ್ ಎಡ್ಜೆಡ್ ಸಾರ್ಡ್ ಇದ್ದಂಗೆ, ಮುಂದೆ ಹೋದ್ರೂ ಕೊಯ್ಯುತ್ತೆ, ಹಿಂದ್ ಬಂದ್ರೂ ಕೊಯ್ಯುತ್ತೆ. ಹ್ಯೂಮನ್ಗೆ ನೇಚರ್ ಏನಂತಂದ್ರೆ ಇದನ್ನ ಲಾಸ್ ಎವರ್ಷನ್ ನೇಚರ್ ಅಂತೇಳಿ ಕರೀತಾರೆ. ಮನುಷ್ಯನಿಗೆ ಯಾವತ್ತಿದ್ರು ಕೂಡ ಪ್ರಾಫಿಟ್ ಆದಾಗ ಖುಷಿ ಆಗುತ್ತಲ್ವಾ, ಅದಕ್ಕಿಂತ ಲಾಸ್ ಆದಾಗ ದುಃಖ ಆಗುತ್ತಲ್ವಾ, ಅದು ಜಾಸ್ತಿ ಇರುತ್ತೆ. ನೀವೇ ನೋಡಿ, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ನೆಗೆಟಿವಿಟಿನೇ ಜಾಸ್ತಿ ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ ಹೊರತು ಪಾಸಿಟಿವಿಟಿ ಅಟ್ರಾಕ್ಟ್ ಮಾಡಲ್ಲ. ಸೊ ಆಲ್ವೇಸ್ ಟ್ರೈ ಟು ಪ್ಲೇ ದಿ ಗೇಮ್ ಆಫ್ ವಿನ್ ವಿನ್ ಗೇಮ್. ವಿನ್ ವಿನ್ ಗೇಮ್ ಯಾವುದು? ಇನ್ವೆಸ್ಟಿಂಗ್. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು ಒಂದು ವಿನ್ ವಿನ್ ಗೇಮ್. ಇದರಲ್ಲಿ ಯಾರು ಕೂಡ ದುಡ್ಡು ಕಳ್ಕೊಳ್ಳೋದಿಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ, ಸೌತ್ ಕೊರಿಯನ್ ಮಾರ್ಕೆಟ್ ಕೆಳಗಡೆ ಬರ್ಲಿಕ್ಕೆ ಚೈನಾದಲ್ಲಿ CXMT ಅನ್ನೋ ಒಂದು ಕಂಪನಿ IPO ಬರುತ್ತೆ. ಈ ಕಂಪನಿ IPO ಬಂದ ಒಂದೇ ಒಂದು ದಿನದಲ್ಲಿ ಬರೋಬ್ಬರಿ 450% ಮೇಲೆ ಕೂಡ ಹೋಗುತ್ತೆ. ಯಾಕೆ ಮೇಲೆ ಹೋಗುತ್ತೆ ಅಂತಂದ್ರೆ, ಈ ಕಂಪನಿ ಏನಿದೆಯಲ್ವಾ, ಈ ಕಂಪನಿ ಸೇಮ್ ಬಿಸ್ನೆಸ್ ನ ಮಾಡುತ್ತೆ. ಯಾವ ತರ ಅಂತಂದ್ರೆ, ಈ ಸ್ಯಾಮ್ಸಂಗ್ ಏನು ಮೆಮರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಲ್ವಾ, ಮತ್ತೆ SK ಹೈನಿಕ್ಸ್ ಏನು ಬಿಸ್ನೆಸ್ ಮಾಡುತ್ತಲ್ವಾ, ಮೆಮರಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಲ್ವಾ, ಮೈಕ್ರಾನ್ ಅಂತ US ಕಂಪನಿ ಹೇಳಿದ್ನಲ್ವಾ, ಈ ಬಿಸ್ನೆಸ್ ಅನ್ನೇ ಈ CXMT ಅನ್ನೋ ಏನ್ ಚೈನೀಸ್ ಕಂಪನಿ ಇದೆಯಲ್ವಾ, ಈ ಕಂಪನಿನೂ ಕೂಡ ಮಾಡುತ್ತೆ. ಇದೇ ಮೇನ್ ರೀಸನ್. ಯಾಕಂತಂದ್ರೆ ನೀವು ಯೋಚನೆ ಮಾಡಿ, ಚೈನಾ ಯಾವ್ಯಾವ ಬಿಸ್ನೆಸ್ ಅಲ್ಲಿ ಕಾಲಿಡುತ್ತಲ್ವಾ, ಆ ಎಲ್ಲಾ ಬಿಸ್ನೆಸ್ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ನ ಕಮೋಡಿಟೈಸ್ ಮಾಡ್ಬಿಡುತ್ತೆ. ಕಮೋಡಿಟೈಸ್ ಅಂತಂದ್ರೆ ಏನಂತಂದ್ರೆ, ಚೈನೀಸ್ ಅಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ. ಓಕೆನಾ, ಅಲ್ಲಿ ಕಂಪನಿಗಳು ಯಾವ ರೀತಿ ವರ್ಕ್ ಆಗ್ತಾವ ಅಂತಂದ್ರೆ, ಎಲ್ಲಾನು ಕೂಡ ಸ್ಟೇಟ್ ಸ್ಪಾನ್ಸರ್ಡ್ ಇರುತ್ತೆ. ಸ್ಟೇಟ್ ಸ್ಪಾನ್ಸರ್ಡ್ ಅಂತಂದ್ರೆ ಏನಂತಂದ್ರೆ, ಲೈಕ್ ಸರ್ಕಾರನೇ ಈ ಕಂಪನಿಗಳಿಗೆ ಇನ್ಸೆಂಟಿವ್ಸ್ ಕೊಡ್ತಾರೆ ಮಾಸ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ, ಲೈಕ್ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಚೀಪ್ ರೇಟ್ ಅಲ್ಲಿ ಪ್ರಾಡಕ್ಟ್ ನ ತಯಾರು ಮಾಡ್ಲಿಕ್ಕೆ. ಸೊ ಯಾವಾಗ ಚೈನಾದ್ದು ಸ್ಟೇಟ್ ಸ್ಪಾನ್ಸರ್ಡ್ ಕಂಪನಿಗಳು ಕಾಂಪಿಟೇಷನ್ಗೆ ಎಂಟ್ರಿ ಆಗ್ತಾವಲ್ವಾ, ಜಗತ್ತಿನಲ್ಲಿ ಈ ಚಿಪ್ಸ್, ಲೈಕ್ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಈಗ, ಲೈಕ್ ಚಿಪ್ ಮೆಮೊರಿ ಆಗಿರ್ಬೋದು, ಈ ಎಲ್ಲಾ ಮೆಮೊರಿಗಳ ಪ್ರೈಸ್ ಕಡಿಮೆ ಆಗುತ್ತೆ. ಮೆಮರಿ ಪ್ರೈಸ್ ಕಡಿಮೆ ಆದ್ರೆ ಏನಾಗುತ್ತೆ ಅಂತಂದ್ರೆ, ಈ ಸೌತ್ ಕೊರಿಯನ್ ಕಂಪನಿಗಳಿಗೆ ಮತ್ತೆ US ಕಂಪನಿಗಳಿಗೆ ಡೈರೆಕ್ಟ್ ಕಾಂಪಿಟೇಷನ್ ಬರುತ್ತೆ. ಅವ್ರಿಗೆ ಡೈರೆಕ್ಟ್ ಕಾಂಪಿಟೇಷನ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ಚೈನಾ ಜೊತೆಗೆ ಈ ಯಾವ ಜಗತ್ತಿನ ಕಂಪನಿ ಕೂಡ ಗೆಲ್ಲಕ್ ಆಗದೇ ಇಲ್ಲ. ಯಾಕಂತಂದ್ರೆ ಚೈನಾ ಅಷ್ಟು ಚೀಪ್ ಆಗಿ ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಇದರಿಂದಾನು ಕೂಡ ಸೌತ್ ಕೊರಿಯನ್ ಮಾರ್ಕೆಟ್ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಸೌತ್ ಕೊರಿಯನ್ ಮಾರ್ಕೆಟ್ ರೀಸೆಂಟ್ ಆಗಿ ಯಾಕೆ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ಮೂರನೇ ಇಂಪಾರ್ಟೆಂಟ್ ಥಿಂಗ್ ಏನಾಗಿದೆ ಅಂತಂದ್ರೆ, ವಿಚ್ ಇಸ್ ವೆರಿ ರಿಲೆವೆಂಟ್ ಫಾರ್ ಗ್ಲೋಬಲ್ ಎಕಾನಮಿ ಅಂಡ್ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಕೂಡ, US ಅಲ್ಲಿ ಫೆಡ್ ಏನಿದೆಯಲ್ವಾ, ಫೆಡ್ ಈ ರೇಟ್ ನ ಅನ್ಚೇಂಜ್ ಮಾಡದೇನೆ ಎಷ್ಟಿತ್ತು ಅಷ್ಟೇ ಇಟ್ಟಿದೆ. ಎಷ್ಟಿತ್ತು ಅಂತಂದ್ರೆ 3.50 to 3.75% ಅಷ್ಟೇ ಇದೆ. ಸೊ ಈ ಫೆಡ್ ಏನು ರೇಟ್ ನ ಚೇಂಜ್ ಮಾಡುತ್ತಲ್ವ, ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾನು ನಿಮಗೆ ಅವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಏನಂತಂದ್ರೆ, ಈ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಾವ ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಇದನ್ನ ರೆಪೋ ರೇಟ್ ಅಂತ ಹೇಳಿ ಕರೀತಾರೆ, US ಅಲ್ಲಿ ಇಂಟ್ರೆಸ್ಟ್ ರೇಟ್ ಅಂತ ಹೇಳಿ ಕರೀತಾರೆ. ಆಕ್ಚುಲಿ ನಾವೆಲ್ಲರೂ ಕೂಡ ಏನ್ ಟ್ರ್ಯಾಕ್ ಮಾಡ್ಬೇಕಂತಂದ್ರೆ, US ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ ಟ್ರ್ಯಾಕ್ ಮಾಡ್ಬೇಕು. ಯಾಕಂತಂದ್ರೆ US ಅಲ್ಲಿ ಏನಾದ್ರು ಫೆಡರಲ್ ರಿಸರ್ವ್ಸ್ ರೇಟ್ ನ ಕಡಿಮೆ ಮಾಡಿದ್ರೆ ಜಗತ್ತಿನ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಕಡಿಮೆ ಮಾಡ್ತವೆ. ಒಂದ್ ವೇಳೆ US ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಏನಾದ್ರು ಜಾಸ್ತಿ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ನ, ಜಗತ್ತಿನ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಕೂಡ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತವೆ, ಇನ್ಕ್ಲೂಡಿಂಗ್ ನಮ್ಮ RBI ಕೂಡ. ಯಾಕಂತಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ, ಇಂಟ್ರೆಸ್ಟ್ ರೇಟ್ ಏನಿದೆಯಲ್ವಾ, ಈ ಇಂಟ್ರೆಸ್ಟ್ ರೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಎಕಾನಮಿನಲ್ಲಿ ಇನ್ಫ್ಲೇಷನ್ ಎಷ್ಟಿದೆ ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಏನಂತಂದ್ರೆ, ನಮ್ಮ ಎಕಾನಮಿ ಗ್ರೋ ಆಗ್ತಿದೆಯೋ ಇಲ್ವೋ. ಇನ್ನೊಂದು ಅಂದ್ರೆ ಲೈಕ್ ನಮ್ಮ ಎಕಾನಮಿ ಅಂತಂದ್ರೆ, ಲೈಕ್ ಆಯಾ ಸೆಂಟ್ರಲ್ ಬ್ಯಾಂಕ್ಗಳು ಆಯಾ ದೇಶದ ಎಕಾನಮಿ ನೋಡ್ತಾರೆ, ಆಯಾ ದೇಶದ ಇನ್ಫ್ಲೇಷನ್ ನೋಡ್ತಾರೆ. ಇನ್ನೊಂದು ಮೂರನೇ ಫ್ಯಾಕ್ಟರ್ ಏನಂತಂದ್ರೆ, ಆ ದೇಶದಲ್ಲಿ ಜಾಬ್ ಕ್ರಿಯೇಷನ್ ಆಗ್ತಿದೆಯೋ ಇಲ್ವೋ. ಈ ಮೂರು ಫ್ಯಾಕ್ಟರ್ಸ್ ನ ನೋಡಿ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ಬೇಕಾ ಅಥವಾ ಕಡಿಮೆ ಮಾಡ್ಬೇಕಾ ಅಂತ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಡಿಸೈಡ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ, ಈಗ ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಇಂಟ್ರೆಸ್ಟ್ ರೇಟ್ ನ ಫಸ್ಟ್ ಆಫ್ ಆಲ್ ಕಡಿಮೆ ಜಾಸ್ತಿ ಯಾಕೆ ಮಾಡ್ತಾರೆ ಅಂತಂದ್ರೆ, ಈ ಇಂಟ್ರೆಸ್ಟ್ ನ ಅಂದ್ರೆ ಲೈಕ್ ಇನ್ಫ್ಲೇಷನ್ ನ ರೆಗ್ಯುಲೇಟ್ ಮಾಡಕ್ಕೆ ಈ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಪ್ರಯತ್ನ ಪಡ್ತಿರ್ತಾರೆ. ಅದ್ರ ಜೊತೆಗೆ ಎಕಾನಮಿ ಗ್ರೋತ್ ಆಗ್ತಿರ್ಬೇಕು, ಮತ್ತೆ ಜಾಬ್ ನು ಕೂಡ ಕ್ರಿಯೇಟ್ ಆಗ್ತಾನೆ ಇರಬೇಕು. ಇವನ್ನೆಲ್ಲಾನು ಕೂಡ ನೋಡ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಸೊ ಈಗ US ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಗ್ರೋತ್ ಅಂತೂ ಒಂದು ಆವರೇಜ್ ಆಗಿ US ಎಕಾನಮಿ ಗ್ರೋತ್ ಆಗ್ತಿದೆ. ಅದೇ ರೀತಿನೇ ಇನ್ಫ್ಲೇಷನ್ ಅಂತ ಜಾಸ್ತಿ ಏನಾಗಿಲ್ಲ. ಇನ್ಫ್ಲೇಷನ್ ಯಾಕೆ ಜಾಸ್ತಿ ಆಗಿಲ್ಲ ಅಂತಂದ್ರೆ, ಮತ್ತೆ ರೀಸೆಂಟ್ ಆಗಿ ವಾರ್ ಹಾಲ್ಟ್ ಆಗೋ ಎಲ್ಲ ಸಿಚುವೇಶನ್ಸ್ ಕಂಡ್ವಲ್ವಾ, ಅದಕ್ಕೆ ಇನ್ಫ್ಲೇಷನ್ ಅಂತ ಜಾಸ್ತಿ ಆಗಿಲ್ಲ. ಮತ್ತೆ ಜಾಬ್ ಕ್ರಿಯೇಷನ್ ಕೂಡ ನಾರ್ಮಲ್ ಆಗಿದೆ. ಅದರಿಂದನೇ ಲೈಕ್ US ಅಲ್ಲಿ ರೀಸೆಂಟ್ ಆಗಿ ಹೊಸ ಚೇರ್ಮನ್ ಬಂದಿದ್ದಾರೆ. ಅವ್ರ ಹೆಸರು ಕೆವಿನ್ ಬುಷ್ ಅಂತ. ಇದಕ್ಕಿಂತ ಮೊದಲು ಯಾರಿದ್ರು ಅಂತಂದ್ರೆ ಜೋರಮೆ ಪೋವೆಲ್ ಅಂತ ಇದ್ರು. ಈಗ ಕೆವಿನ್ ಬುಷ್ ಅವ್ರನ್ನ ಈ ಡೊನಾಲ್ಡ್ ಟ್ರಂಪ್ ಅವ್ರು ಬೇಕಂತಾನೆ ಅವರೇ ತಂದು ಕುಂದಿರ್ಸಿದ್ದಾರೆ. ಯಾಕೆ ತಂದು ಕುಂದಿರ್ಸಿದ್ದಾರೆ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಈ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡ್ಬೇಕಂತ ಪ್ರಯತ್ನ ಪಡ್ತಿದ್ದಾನೆ ಯಾವತ್ತಿದ್ರು. ಯಾಕಂತಂದ್ರೆ ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತಲ್ವಾ, ಅವಾಗ ಆಟೋಮೆಟಿಕ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ, ಬಿಸ್ನೆಸ್ ಗಳು ಎಕ್ಸ್ಪೆನ್ಷನ್ ಮಾಡ್ತಿರ್ಬೇಕು, ಬಿಸ್ನೆಸ್ ಅಲ್ಲಿ ಗ್ರೋತ್ ಇರಬೇಕು. ಬಿಸ್ನೆಸ್ ಅಲ್ಲಿ ಯಾವಾಗ ಗ್ರೋತ್ ಬರುತ್ತೆ ಯಾವಾಗ ಅಂತಂದ್ರೆ, ಬಿಸ್ನೆಸ್ ಮಾಡೋರ್ಗೆ
ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಾಲ ಸಿಕ್ಕಾಗ, ಸೊ ಅವ್ರಿಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಾಲ ಸಿಕ್ಕಾಗ ಅವರು ಜಾಸ್ತಿ ಸಾಲ ತಗೊಂಡ್ಬಿಟ್ಟು ಜಾಸ್ತಿ ಬಿಸ್ನೆಸ್ ನ ಎಕ್ಸ್ಪೆಂಡ್ ಮಾಡ್ತಾರೆ. ಸೊ ಅವಾಗ ಲೈಕ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. US ಅಲ್ಲಿ ಲೈಕ್ ಪೊಲಿಟಿಕ್ಸ್ ನ ಮತ್ತೆ ಯಾವ್ದೋ ಒಬ್ಬ ಲೀಡರ್ ಪಾಪ್ಯುಲರ್ ಇದಾನಂತ ಯಾವ್ದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಬೇರೆ ತರ ಡಿಸೈಡ್ ಮಾಡ್ತಾರೆ, ಬಟ್ ಅಲ್ಲಿ ಆ ತರ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಮೇನ್ ಅಜೆಂಡಾನೇ ಏನಂತಂದ್ರೆ ಹೆಂಗಾದ್ರೂ ಮಾಡಿ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿಸ್ಬೇಕಂತೇಳಿ ಅವ್ನು ಪ್ರಯತ್ನ ಪಡ್ತಿದ್ದಾನೆ. ಇನ್ನೊಂದು ಯಾಕೆ ಅವನು ಆತರ ಪ್ರಯತ್ನ ಪಡ್ತಿದ್ದಾನೆ ಅಂತಂದ್ರೆ US ಡೆಟ್ ನೋಡಿದ್ರೆ $40 ಟ್ರಿಲಿಯನ್ ಇದೆ. $40 ಟ್ರಿಲಿಯನ್ ಏನಾದ್ರು ಅವ್ರು ರೀಪೇ ಮಾಡ್ಬೇಕಂತಂದ್ರೆ ಇನ್ನೂ ಜಾಸ್ತಿ ಸಾಲ ತಗೋಬೇಕು. ಒಂದ್ ವೇಳೆ ಇಂಟ್ರೆಸ್ಟ್ ರೇಟ್ ಏನಾದ್ರು ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ ನಾನು ಕಡಿಮೆ ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗುತ್ತೆ ಅಂತೇಳಿ ಈ ಡೊನಾಲ್ಡ್ ಟ್ರಂಪ್ ಲೈಕ್ ಹಳೆ ಹಿಂದಿನ ಫೆಡ್ ಚೇರ್ಮನ್ ಇದ್ನಲ್ವಾ ಜೊರಮೆ ಪೊವೆಲ್, ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದ. ಸೊ ಅವ್ರನ್ನ ಪ್ರೆಷರ್ ಹಾಕ್ಬಿಟ್ಟು ಅವ್ರನ್ನ ಕಿತ್ತಾಕ್ಬಿಟ್ಟು ಈಗ ಕೆವಿನ್ ಬುಷ್ ಅವ್ರನ್ನ ತಂದಿದ್ದಾನೆ. ಕೆವಿನ್ ಬುಷ್ ಕೂಡ ಏನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಬಟ್ ಈಗ ಲೈಕ್ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿಲ್ಲಲ್ವಾ, ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೇನೆ ನಮ್ಮ ಸ್ಟಾಕ್ ಮಾರ್ಕೆಟ್ಗಳು ಇನ್ನೂ ಮೇಲ್ ಹೋಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ನಿಮಗೆ ಈ ವೀಕ್ ನ ಟಾಪಿಕ್ಸ್ ಮತ್ತೆ ಅನಾಲಿಸಿಸ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಸಜೆಷನ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.